ಭೌತಿಕವಾಗಿ ಅವರು ಹೋದ್ಮೇಲೆ ಕೂಡ ಅವ್ರಿಗೆ ಇಷ್ಟು ಕಷ್ಟ ಆಗ್ತಿದ್ರೆ ಒಂದಷ್ಟು ಮನಸ್ಸಿಗೆ ನೋವಾಗುತ್ತೆ ನನಗೆ. ನೀವು ಒಬ್ಬ ಅಭಿಮಾನಿಯಾಗಿ ಸೇನಾ ಸಮಿತಿಯ ಅಧ್ಯಕ್ಷರೂ ಆಗಿ ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟ? ಒಂದಂತೂ ನಿಜ, ಅವರಿಗೆ ದಕ್ಕಬೇಕಾದ್ದು ಏನು ದಕ್ಕಿಲ್ಲ. ಈಗಲೂ ಕೂಡ ಸ್ಮಾರಕದ ವಿಷಯದಲ್ಲೂ ಅವರು ಹಾಗೆ ಇವ್ರ ಹತ್ರ ಎಲ್ಲ ಭಿಕ್ಷೆ ಬಿಡಬೇಕಾ? ಅವ್ರು ಇದ್ದಾಗಲೂ ವಿರೋಧಿಗಳಿದ್ರು, ಅವ್ರು ಇದ್ದಾಗೂ ವಿರೋಧಿಗಳಿದ್ದಾರೆ ಅಂತ ಅನ್ಸುತ್ತೆ. ಹೊಸ ವಿರೋಧಿಗಳಿವರು, ಹಳೆ ವಿರೋಧಿಗಳಲ್ಲ. ವಿಷ್ಣು ಸರ್ ವಿಚಾರವಾಗಿ ಸ್ಮಾರಕ ಆಗಲೇಬಾರ್ದು ಅನ್ನೋ ವರ್ಗ ಇದೆ. ಬಾಲಣ್ಣನ ಕುಟುಂಬದವರು ಅವರು ಅಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಸ್ಮಾರಕ ಕುರಿತಂತೆ ಸುದೀಪ್ ಅವರ ನಿಲುವು, ಅವ್ರು ನನಗಿಂತ ದೊಡ್ಡ ಅಭಿಮಾನಿ ವಿಷ್ಣು ಸರ್ಗೆ. ಯಾರಿಗೆ ಏನು ಡಿಸರ್ವ್ ಆಗಿದಾರೋ ಅದನ್ನು ಕೊಟ್ಟೇ ಕೊಡ್ತಾರೆ ಅವರು. ಫ್ಯಾನ್ಸ್ ವಿಷ್ಣುವರ್ಧನ್ ಕುಟುಂಬದ ಜೊತೆ ಅಲ್ಲಿ ಹೋಗಿ ಸ್ಮಾರಕವನ್ನು ಅದನ್ನು ಒಪ್ಪೋದಿಲ್ವಾ? ಹೇಗೆ? ಅಭಿಮಾನಿಗಳು ಸ್ಮಾರಕದ ವಿಷಯದಲ್ಲಿ ಖಂಡಿತವಾಗ್ಲೂ ದೂರ ಇದೆ. ಇವರ ಹೋರಾಟ ವಿಷ್ಣು ಅವರ ಕುಟುಂಬದ ವಿರುದ್ಧ. ನೀವು ಅಭಿಮಾನಿಗಳೇ ಅಲ್ಲ ಅಂತ ಬಹಿರಂಗವಾದ ಸ್ಟೇಟ್ಮೆಂಟ್ ಕೊಟ್ಟರು. ಸುದೀಪ್ ಸರ್ ಬಿಟ್ರೆ, ನೀವು ಬಿಟ್ರೆ ಯಾವ ಚಿತ್ರೋದ್ಯಮದ ಯಾರೊಬ್ರು ಕೂಡ ಮಾತಾಡ್ತಾರೆ. ಇವರ ಸಂಸ್ಕಾರಕ್ಕೆ ಕಮ್ಮಿ ಆಯ್ತೆ ಹೊರತು ಅವರ ಘನತೆ ಕಡಿಮೆ ಆಗಲಿ. ಪುಸ್ತಕಕ್ಕೆ ಒಂದು ರೀತಿ ಗ್ಲಾಮರ್ ಟಚ್ ಕೊಟ್ಟಂಥವ್ರು ಶ್ರೀನಿವಾಸ್. ನನ್ನಿಂದ ಅದು ಆಯ್ತಾ ಇಲ್ಲ ಅನ್ನೋಂಥದ್ದು ಕನ್ನಡಿಗರು ಹೇಳಬೇಕು. ಪುಸ್ತಕ ಬಿಡುಗಡೆಗೆ ಸಿನಿಮಾ ಥರ ಇಡೀ ರಾಜ್ಯ ಪೋಸ್ಟರ್ ಹಾಕ್ತವೆ ಸರ್. ಈ ಹಬ್ಬಕ್ಕೆ ಏನು ದುಡ್ಡು ಜಾಸ್ತಿ ಇದೆಯಾ? ವಿನಾಕಾರಣ ದುಡ್ಡು ಖರ್ಚು ಮಾಡ್ತಾರಲ್ಲ ಪುಸ್ತಕಕ್ಕೆ, ಇಷ್ಟೆಲ್ಲ ಬೇಕಿತ್ತ? ಪರ ವಿರೋಧ ಎರಡವನ್ನೂ ಕೂಡ ಅದು ಒಳಗಾಯಿತು, ಅದೊಂದು ವಿಮರ್ಶೆಗೆ ಒಳಗಾಯಿತು. ನಿಮಗೆ ಅನಿಸಿದೆಯಾ ಕನ್ನಡ ವೀಕ್ ಆಗಿದೆ ಅಂತ? ನೀವು ಹೋಗಿ ಅಲ್ಲಿ ಕನ್ನಡದ ವಿಷಯ ಮಾತನಾಡಿದರೆ 100% ನಿಮ್ಗೆ ಗೌರವ. ವೀರಕಪುತ್ರ ಶ್ರೀನಿವಾಸ್ ಈ ಹೆಸರು ಭಾಳಷ್ಟು ಜನರಿಗೆ ಗೊತ್ತು, ಆದರೆ ಒಂದಷ್ಟು ಜನರಿಗೆ ಗೊತ್ತಿದ್ರೂ ಕೂಡ ಅವರ ಹಿನ್ನೆಲೆ ಗೊತ್ತಿರಲಿಕ್ಕಿಲ್ಲ. ಇವರು ಮೊಟ್ಟ ಮೊದಲಿಗೆ ಅಪ್ಪಟ ಕನ್ನಡಿಗ ಅಷ್ಟೇ ಅಲ್ಲ, ಕನ್ನಡ ಪ್ರೀತಿನ ಇಟ್ಕೊಂಡಂಥವ್ರು, ಅಪಾರವಾದ ಕನ್ನಡದ ಪುಸ್ತಕಗಳ ಮೇಲೆ ಪ್ರೀತಿ ಇಟ್ಕೊಂಡವರು. ಇವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದಷ್ಟು ವಿಷಯಗಳೇ ಹೊರಗೆ ಬರ್ತವೆ. ಅಂದರೆ ಇವರೊಬ್ಬ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಅಷ್ಟೇ ಅಲ್ಲ, ಒಂದಷ್ಟು ಕನ್ನಡದ ಶಾಲೆಗಳನ್ನು ಆಧುನೀಕರಣ ಮಾಡಿದಂಥವ್ರು, ರಾಜ್ಯಾದ್ಯಂತ ಹಸಿರು ಹರಡಬೇಕು ಅಂತೇಳಿ ಒಂದಿಷ್ಟು ಸಸಿಗಳನ್ನು, ಸಾವಿರಾರು ಸಸಿಗಳನ್ನು ನೆಡುವಂಥ ನೇತೃತ್ವವನ್ನು ಕೂಡ ಇವರು ವಹಿಸ್ಕೊಂಡ್ರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಮತ್ತು ಒಂದಷ್ಟು ಬಳಗವನ್ನು ಕೂಡ ಇವರ ಬೆನ್ನ ಹಿಂದೆ ಇಟ್ಕೊಂಡಂಥವ್ರು. ಎಲ್ಲದಕ್ಕೂ ಹೆಚ್ಚಾಗಿ ಇನ್ನೊಂದು ವಿಷಯ ಹೇಳಲೇಬೇಕು. ಕನ್ನಡದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಪುಸ್ತಕೋದ್ಯಮಿಯಾಗಿ ಅಕ್ಷರ ಕ್ರಾಂತಿಯನ್ನೇ ಮಾಡಿದಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನ ಅತಿಥಿಯಾಗಿದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತುಗಳನ್ನ ಹೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ವಿಜಯ್ ಸರ್, ಹೇಗಿದ್ದೀರಿ ಸರ್? ಚಂದ. ನಾನು 8ನೇ ಕ್ಲಾಸಲ್ಲಿದ್ದಾಗ ನೀವು ಉದಯವಾಣಿಲಿ ಬರೀತಾ ಇದ್ರಿ. ಸರ್ ನಮ್ಮ ತುಂಬ ಸೀನಿಯರ್ ಮಾಡಿಬಿಟ್ರ ಅಂತ ಗೊತ್ತಿಲ್ಲ, ಬಟ್ ಓದ್ತಾ ಇದ್ದೇವೆ. ನೀವು ಬರೀತಾ ಇದ್ದೀವಿ, ನಿಜ ಅಲ್ವಾ? ಹೌದು. ಸೊ ಆ ಬರಹಗಳು ಹೇಗಿರ್ತಾಯಿತ್ತು ಅಂದರೆ, ನಿಮ್ಮ ಬರಹವನ್ನು ಓದದೆ ನಾವು ಉದಯವಾಣಿಯನ್ನು ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ಬೆಂಗಳೂರು ಬಂದ ಮೇಲೆ ಎಷ್ಟೆಲ್ಲ ದಿವಸಗಳಾದ್ಮೇಲೆ ನಿಮ್ಮ ಜೊತೆ ನೇರ ಮಾತುಕತೆ, ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಆ ಓದು ಬರಹ ನೋಡಿಕೊಂಡು ಇವತ್ತು ಇಡೀ ಜನರನ್ನ ಓದೋ ರೀತಿ ಮಾಡಿದವ್ರು ನೀವು ಸರ್. ಇಲ್ಲ, ಓದ್ತಾ ಇದ್ರು, ಆದರೆ ಓದ್ತಿಲ್ಲ ಅನ್ನುವಂತಹ ಒಂದು ಪರದೆಯನ್ನು ಹಾಕ್ಬಿಟ್ಟಿದ್ರು, ಅಥವಾ ಒಂದು ಭ್ರಮೆಯನ್ನು, ಒಂದು ಅಭಿಪ್ರಾಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು. ಅದನ್ನ ಇಲ್ಲವಾಗಿಸಿದಷ್ಟೇ. ಬಟ್ ಓದು ಬರಹ ಈ ನಾಡಿನ ಹೆಚ್ಚುಗಾರಿಕೆಯೇ ಪ್ರಜ್ಞಾವಂತಿಕೆ. ಓಕೆ. ಈ ನಾಡಿನ ಕರ್ನಾಟಕದ ಕನ್ನಡಿಗರನ್ನ ಪ್ರಜ್ಞಾವಂತರು ಅಂತ ಕರೀತಾರಲ್ಲ, ಅದರ ಹೆಚ್ಚುಗಾರಿಕೆ ಅವರು ಓದ್ತಾರೆ, ಅದು ಬರೀತಾರೆ ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ಏನಾಗಿದೆ, ಒಂದು ಸಿನಿಕತನ. ಕನ್ನಡದ ಪುಸ್ತಕಗಳನ್ನು ಓದುವವರಿಲ್ಲ, ಕನ್ನಡ ಪತ್ರಿಕೆಗಳನ್ನು ಓದುವವರಿಲ್ಲ ಅನ್ನುವಂಥದ್ದು. ಓದುವವರಿದ್ದಾರೆ, ನಾವು ತಲುಪ್ತಾ ಇಲ್ಲ ಅಂತ ನನ್ನ ವಾದ ಆಗಿತ್ತು. ಅದಕ್ಕೋಸ್ಕರ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದೆ. ಅದು ಭಾಳ ದೊಡ್ಡ ಫಲ ಕೊಡ್ತು, ಜೊತೆಗೆ ಒಂದು ಬದಲಾವಣೆಯನ್ನು ತಂತು. ಸಾಹಿತ್ಯ ಲೋಕದಲ್ಲಿಯೇ ಇಷ್ಟೆಲ್ಲ ಮಾಡಬಹುದಿತ್ತಲ್ಲ ಅಂತ ಒಂದು ಸಾಧ್ಯತೆಗಳನ್ನು ಜನರ ಎದುರುಗಡೆ, ಸಾಹಿತಿ ಓದುಗರ ಎದುರುಗಡೆ ತೆರೆದಿಡ್ತು. ಸೊ ಅದಷ್ಟೇ ನನ್ನ ಕೆಲಸ. ಆದರೆ ಅದೇ ಎಷ್ಟು ದೊಡ್ಡ ಅಗತ್ಯವಾಗಿತ್ತು ಅನ್ನೋಂಥದ್ದು ಆಮೇಲೆ ಗೊತ್ತಾಯ್ತು ನನಗೆ. ಎಸ್ ಸರ್. ವೀರಕಪುತ್ರ ಶ್ರೀನಿವಾಸ್ ಮೂಲತಃ ಎಲ್ಲಿನವರು? ಯಾಕೆ ಅವರಿಗೆ ಪುಸ್ತಕದ ಮೇಲೆ ಅಪಾರವಾದಂಥ ಒಲವು ಶುರುವಾಯಿತು? ವೀರಕಪುತ್ರ ಶ್ರೀನಿವಾಸ್ ವೀರಕಪುತ್ರದವರು. ಅದು ನಮ್ಮೂರ ಹೆಸರು ಸರ್, ವೀರಕಪುತ್ರ ಗ್ರಾಮ ಅನ್ನೋಂಥದ್ದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕದಲ್ಲಿದ್ದಾರೆ. ಸುಮಾರು ಜನ ಅಂದ್ಕೋತಾರೆ, ಏನು ಬಿರ್ದಿಟ್ಕೊಂಡು ಓಡಾಡ್ತಾ ಇದ್ದಾನೆ ನೀವು, ಈ ಸಾಹಸಿಂಹ ವರನಟ ಹಂಗೆ ವೀರಕೇಸರಿ ತರ. ಅದು ನಮ್ಮೂರ ಹೆಸರು, ನನ್ನ ಅಫಿಷಿಯಲ್ ನೇಮ್ ಅದು. ಈ ನಾಗ್ತಿಹಳ್ಳಿ ಚಂದ್ರಶೇಖರ್, ಬರ್ಗೋ ರಾಮಚಂದ್ರಪ್ಪ ಇದ್ದಾರೆ, ವಿಜಯ್ ಭರಮಸಾಗರ ಇದಾರೆ. ಹಾಗೆ ವೀರಕಪುತ್ರ ಶ್ರೀನಿವಾಸ ಹೆಮ್ಮೆ.
ಸೊ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿದೆ ಆ ಗ್ರಾಮ. ಎಸ್ ಸರ್. ಆ ಊರಿಂದ ಬಂದಂಥವನು ಬಾಲ್ಯದಿಂದ ಅದು ಹೇಗೋ ಗೊತ್ತಿಲ್ಲ, ಒಂದು ಸಲ ಒಂದು ಪಾಠ, ಇದನ್ನ ಬೇಸಿಗೆ ರಜೆಯಲ್ಲಿ ನಾಗರಾಜ್ ಶಾಸ್ತ್ರಿಗಳಂತ ಒಬ್ಬ ಮಾಸ್ಟ್ರು, ಮೇಷ್ಟ್ರು. ಹಾಂ. ಬೇಸಿಗೆ ರಜೆಯಲ್ಲಿ ಇದನ್ನು ಓದ್ಕೊ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಅಸೈನ್ಮೆಂಟ್ ಮಾಡಿ ಕೊಟ್ಟರು. ಹ್ಞೂ. ಅವರು ಹೇಳಿದ್ದು ಅದನ್ನು ಹಿಡಿದು ಹಿಂಗೆ ಕೊಟ್ಟಾಗ ಅದರಲ್ಲಿ ಯಾವುದೋ ಒಂದು ಪಾಠವನ್ನು ಬಾಯಿ ಪಾಠ ಮಾಡ್ಕೊಬನ್ನಿ ಅಥವಾ ಪದ್ಯವನ್ನು ಅನ್ನೋದಾಗಿತ್ತು. ಹ್ಞೂ. ಸೊ ನಾನೇನು ಮಾಡಿದೆ, ಪರಿವಿಡಿಯಿಂದ ಶುರು ಮಾಡಿಕೊಂಡು ಕೊನೆಯ ಪುಟ ಸಂಖ್ಯೆ 112 ತನಕ ಓದ್ಕೊಂಡು ಹೋಗಿದ್ದೆ. ಅಷ್ಟನ್ನು ಬಾಯಿ ಪಾಠ ಮಾಡಿದೆ. ಸೊ ಅದು ಅವರು ನಾನು ಹೇಳಕ್ಕೆ ಶುರು ಮಾಡಿದಾಗ ಪಾಠ 1 ಅಂತ ಶುರು ಮಾಡಿದ್ನಲ್ಲ, ಅಲ್ಲಿಂದ ಯಾಕೆ ಹೇಳ್ತೀನಿ ಅಂತ ತಲೆ ಮೇಲೆ ಒಂದು ಬಿಟ್ಟರು. ನೀವು ಹೇಳಿದ್ರಿ ಸರ್ ಬಾಯಿ ಪಾಠ ಮಾಡೋಕ್ಕೆ ಅಂತ. ನಾನು ಹೇಳಿದೆ ಇದು ಕಾಣು ಅಂತ. ನಾನೆಲ್ಲ ಮಾಡಿಬಿಟ್ಟೆ ಸರ್, ಹೇಳು ನೋಡೋಣ. ಇಲ್ಲಿ ಶುರುವಾಗಿ ಅಲ್ಲಿ ತನಕ ಹೇಳ್ತಾ ಹೋಗಿದ್ದೆ ನಾನ್ ಸ್ಟಾಪ್. ಅವಾಗ ಅವ್ರು ಊರವ್ರನ್ನೆಲ್ಲ ಕರೆದುಬಿಟ್ಟು ಈ ಹುಡುಗ ಹಿಂಗೆ ಹೇಳ್ತಾನೆ ನೋಡಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಒಂದು 20-30 ಜನರ ಮಧ್ಯೆ ನನಗೆ ಹೇಳಿಸಿದ್ರು. ಅವಾಗ ನನಗೆ ಊರೆಲ್ಲ ಒಂದು ಗೌರವ, ರೆಕಗ್ನೈಸ್, ನಾರಾಯಣಮ್ಮನ ಮಗ ಚೆನ್ನಾಗಿ ಓದ್ತಾನೆ ಅಂತ. ಅದು ಟರ್ನಿಂಗ್ ಪಾಯಿಂಟ್. ಓದಲಿಕ್ಕೆ ಬರೀಲಿಕ್ಕೆ ಸ್ಫೂರ್ತಿ, ಓದಿದವರು ಬರೆದ್ರೆ ಗೌರವ ಸಿಗುತ್ತೆ ಅಂತ ಗೊತ್ತಾಯ್ತು. ಅವಾಗ ಭಾಳ ಮುದ್ದಾಗಿ ನಂದು ಹಸ್ತಾಕ್ಷರ ಚೆನ್ನಾಗಿ ಬರೀತೇನೆ, ನಾನು ಹ್ಯಾಂಡ್ ರೈಟಿಂಗು. ಅದಾದಮೇಲೆ ಓದೋದ್ರಲ್ಲಿ ಸ್ಕೂಲಲ್ಲಿ SLC ತನಕ ಕೂಡ ಫಸ್ಟ್ ಕ್ಲಾಸು, ಅಲ್ಲ ಲೈಫ್ ಪೂರ್ತಿ ಫಸ್ಟ್ ಕ್ಲಾಸೇ, ಬಟ್ ಕಾಲೇಜಿಗೆ ಫಸ್ಟ್ ಥರ ಬರ್ತಾಯಿದ್ದೆ ನಾನು. ಸೊ ಅಲ್ಲಿಂದ ಆಚೆಗೆ 8ನೇ ಕ್ಲಾಸಲ್ಲಿ ಈ ಪಕ್ಕದಲ್ಲಿ ಒಂದು ಲೈಬ್ರರಿ ಇತ್ತು. ಅಲ್ಲಿಗೆ ಹೋಗಿ ಆ ಕಾಲಕ್ಕೆ ಸಿನಿಮಾ ನಟರ ಪೋಸ್ಟರ್ಗಳಿದ್ದಂತಹ ಕಾದಂಬರಿಗಳು ಬರ್ತಿದ್ವು. ರಾಗಮಂಜರಿ ಅಂತ ಹೇಳಿ ಎಂಥದ್ದು, ರತ್ನಮಂಜರ, ಒಂದು ಸುಮಾರು ಅದರಲ್ಲೆಲ್ಲನೂ ಸಿನಿಮಾದವ್ರದ್ದೇ ಫೋಟೋಗಳಿರ್ತಾರೆ. ಇದೇನೋ ಸಿನಿಮಾದವ್ರದ್ದೇನೋ ಅಂತ ತೆಗೆದ್ರೆ ಅದು ಕಾದಂಬರಿಗಳು, ಯಾವುದೋ ಕಥೆಗಳಿರ್ತಾ ಇದ್ವು. ಅಂತಹವು 8ರಿಂದ SLC ತನಕ ಒಂದು 200-300 ಓದ್ಬಿಟ್ಟಿರ್ತೇವೆ. ಓದಿ ಅದೇ ಅಭ್ಯಾಸ ಹಾಕಿ ಹಾಗೆ ಆ ಓದಿನ ಜೊತೆ ಬಂದ್ಬಿಟ್ವಿ ಸರ್ ಇಲ್ಲಿ ತನಕ. ಸೊ ಆ ಜರ್ನಿ ಪುಸ್ತಕ ಪ್ರೀತಿಗೆ, ಪುಸ್ತಕ ವ್ಯಾಮೋಹಕ್ಕೆ ಇಲ್ಲ ಬಿಟ್ಟುಬಿಟ್ಟಿದ್ದೆ ನಾನು. ಮಧ್ಯದಲ್ಲಿ 2002ಕ್ಕೆ ನಾನು ಬೆಂಗಳೂರಿಗೆ ಬಂದೆ. 30 ರೂಪಾಯಿ ಇಟ್ಕೊಂಡು ಬಂದೆ ನಾನು. ಬೆಂಗಳೂರು ಬಂದ ಮೇಲೆ ಇಲ್ಲಿ ಭಾಳ ಕಷ್ಟಗಳನ್ನು ಅನುಭವಿಸಿದ್ವಿ. 3 ವರ್ಷ ಫುಟ್ಪಾತ್ ಮೇಲೆ ಮಲಗಿದ್ದೆ ನಾನು. ಹೌದು ಸರ್. ಸೊ ಅದು ಮಲಗಿದ್ದ ಟೈಮಲ್ಲಿ ಅವ ಕೈ ಹಿಡಿದಿದ್ದು ನನಗೆ ಓದೆ. ಆದರೆ 2005ರಲ್ಲಿ ನಾನು ಉದ್ಯಮವನ್ನು ಕಟ್ಟಿದೆ. 2005 ಫೆಬ್ರವರಿ 21ಕ್ಕೆ. ಓಕೆ. ಒಂದು ಕಂಪ್ನಿ ಶುರು ಮಾಡಿದ ಮೇಲೆ ನಾನು ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಕಂಪ್ನಿ ಕಡೆಗೆ ಹೋಯಿತು. ಸೊ 2005ರಿಂದ ಒಂದು 2018-19 ತನಕ ಬರೀ ನ್ಯೂಸ್ ಪೇಪರ್ ಓದೋದಷ್ಟೇ ನನ್ನ ಕೆಲಸ ಆಗಿತ್ತು. 19 ತನಕ ಓದು ಅಂದರೆ ನನ್ನ ಪಾಲಿಗೆ ನ್ಯೂಸ್ ಪೇಪರ್ ಅಷ್ಟೇ. ಸೊ ಓದನ್ನು ಬಿಟ್ಟಿದೆ. ಯಾಕಂದರೆ ನನಗೊಂದು ನಂಬಿಕೆ ಇತ್ತು, ಕನ್ನಡಿಗ ಗಟ್ಟಿಯಾದರೆ ಕನ್ನಡ ಗಟ್ಟಿಯಾಗುತ್ತೆ ಅಂತ. ಸೊ ಆ ಕಾರಣಕ್ಕೋಸ್ಕರ ನಾನು ಸಂಸ್ಥೆ ಕಟ್ಟಿ ನಾನು ಗಟ್ಟಿಯಾದಾಗ ನಾನು ಸುತ್ತಮುತ್ತ ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಕನ್ನಡಿಗರನ್ನೇ ಕರೆದು ಉದ್ಯೋಗ ಕೊಡೋಂಗಾಯಿತು. ಸೊ ನಮ್ಮ ಆಫೀಸಲ್ಲಿ ನನ್ನ ಬದುಕಲ್ಲಿ ಕನ್ನಡವೇ ಇರೋ ಥರ ನೋಡ್ಕೊಳ್ಳೋಂಗಾಯಿತು. ಸೊ ಆ ಕಾರಣಕ್ಕೋಸ್ಕರ ನಾನು ಉದ್ಯಮ ಕಡೆ ಗಮನ ಕೊಟ್ಟೆ. ಆದರೆ 2020ರಲ್ಲಿ ಕೊರೋನಾ ಬಂತಲ್ಲ, ಆಗ ಕೆಲಸ ಇಲ್ಲದೆ ಆಗೋಯ್ತು ಇದ್ದಕ್ಕಿದ್ದಂಗೆ. ಬಿಸ್ನೆಸ್ ಇದೆ ಬಟ್ ಹೋಗಂಗಿಲ್ಲ, ಮಾಡೋಂಗಿಲ್ಲ, ಲಾಕ್ಡೌನು, ಮನೇಲಿ ಏನು ಮಾಡಬೇಕು. ಮನೇಲಂತೂ ಎಲ್ಲೇ ಹೋದರೂ ಕೂಡ ಕನ್ನಡ ಕಾರ್ಯಕ್ರಮಗಳು ತಪ್ಪಿಸ್ತಾ ಇರಲಿಲ್ಲ. ಹೋಗ್ತಿದ್ದೆ, ಭಾಷಣ ಕೇಳಿ ಬರ್ತಿದ್ದೆ, ಬರೋ ಒಂದು ಪುಸ್ತಕ ಇಟ್ಕೊ ಬರ್ತಿದ್ದೆ. ಆ ಥರದ ಪುಸ್ತಕ ಒಂದು 2000 ಪುಸ್ತಕ ಇದೆ ನನ್ನ ಹತ್ರ. ಸರಿ ಓದೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಪುಸ್ತಕನ ಓದ್ದೆ. ಓದಿದಾದ್ಮೇಲೆ ಆಯಾ ಲೇಖಕರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಚೆನ್ನಾಗಿತ್ತು ಸರ್, ಇದರಲ್ಲಿ ಈ ವಿಷಯ ಚೆನ್ನಾಗಿತ್ತು ಹಾಗೆ ಅಂತ. ವಿಮರ್ಶೆ ಅಲ್ಲ, ಮೆಚ್ಚುಗೆ. ಓಕೆ. ಆವಾಗ ನಾನು ಹೀಗೆ ಮಾತನಾಡ್ತಾ ಕೆಲವರು ಕೇಳ್ತಿದ್ದೆ, ದೊಡ್ಡ ದೊಡ್ಡ ಲೇಖಕರಿಗೆ, ಸರ್ ಇದೆಷ್ಟು, ಒಂದು 10,000 ಹೋಯ್ತಾ ಸರ್, ಒಂದು 20,000 ಹೋಯ್ತು ಸರ್, 1,00,000 ಹೋಯ್ತಾ ಸರ್ ಅಂತ. ಹೋಗ್ರಿ ಶ್ರೀನಿವಾಸ್, ಎಲ್ಲಿದ್ದೀರಿ, 300 ಪ್ರತಿ ಹೋದರೆ ಹೆಚ್ಚು. ಆಗ ನನಗೆ ಟ್ರಿಗರ್ ಆಗಿತ್ತು. ಕೊರೋನಾದಲ್ಲಿ ಈ ವಿಷಯ ಗೊತ್ತಾಯಿತು, ಸಾಹಿತ್ಯ ಲೋಕ ಬರೀ 300 ಪ್ರತಿಗಳನ್ನು ಪ್ರಿಂಟ್ ಮಾಡಿ ಇದು ಮಾಡ್ತಿದೆ ಅಂತ. ಸೊ ಯಾಕೆ ಕೈ ಹಾಕಬಾರ್ದು ಅಂತ 2020ರ ಕೊರೋನಾ ಟೈಮಲ್ಲಿ ಹುಟ್ಟಿದ ಐಡಿಯಾ. 21, 22 ಹೀಗೆ ಯೋಚನೆ ಮಾಡ್ತಾ ನಾನು ಯಾವುದೇ ಕೆಲಸವನ್ನು ಯೋಚನೆ ಮಾಡೋದಕ್ಕಿಂತ 100 ಸಲ ಮುಂದೆ ಯೋಚನೆ ಮಾಡಿರ್ತೀನಿ. ಮತ್ತು ಶುರು ಮಾಡಿದ ಮೇಲೆ ನಿಲ್ಲಿಸಲ್ಲ. ಸೋಲೋ ಗೆಲುವು ಅದು ಬೇರೆ ವಿಷಯ, ಬಟ್ ಅದೊಂದು ಎಂಡ್ ಆಗಿಬಿಡ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಸೊ 2022 ಜೂನ್ಗೆ ಇದೇ ಕಿಚ್ಚ ಸುದೀಪ್ ಅವರನ್ನು ಕರೆದು ವೀರಲೋಕ ಅನ್ನೋಂಥ ಒಂದು ಸಂಸ್ಥೆಯನ್ನು ಶುರು ಮಾಡಿದೆ.
ಅಲ್ಲಿಂದ ಆಚೆ ನಡೆದಿದ್ದು ಇತಿಹಾಸ, ಭಾಳ ದೊಡ್ಡ ಬದಲಾವಣೆಗಳಾದವು ಸಾಹಿತ್ಯ ಲೋಕದಲ್ಲಿ. ಭಾಳಷ್ಟು ಜನ ವೀರಲೋಕ ಪ್ರಕಾಶನದಿಂದ ಬರ್ತಕ್ಕಂಥ ಪುಸ್ತಕಗಳನ್ನ ತುಂಬ ಪ್ರೀತಿಯಿಂದ ನೋಡ್ತಾರೆ. ನೀವು ಎಲ್ಲೋ ಒಂದು ಕಡೆಗೆ ಪುಸ್ತಕ ಸಂತೆ ಮಾಡ್ತೀರಿ, ಇನ್ನೊಂದೆಲ್ಲ ಕೂಡ ಪುಸ್ತಕದ ಪುಸ್ತಕ ಸಂತೆ ಮಾತ್ರ ಭಾಳ ದೊಡ್ಡದು ಅದು. ಹೌದು, ಅದು ಒಂದು 2 ಲಕ್ಷ ಜನ ಸೇರಿದ್ರು. ಹೌದು. ಅದು ಕನ್ನಡ ಸಾಹಿತ್ಯ ಲೋಕದಲ್ಲಿ 2000 ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಆ ಥರದ್ದೊಂದು ಪುಸ್ತಕ ದಾಖಲೆ ಆಗಿಲ್ಲ. ಹೌದು, ಇವತ್ತಿಗೂ ಅದು 3 ಕೋಟಿ ಅಷ್ಟು ಪುಸ್ತಕ ಮಾರಾಟ ಆಯಿತು. ಕರೆಕ್ಟ್. ಅದು ಸಾಹಿತ್ಯ ಸಮ್ಮೇಳನಕ್ಕಿಂತ ಹೆಚ್ಚು. ಹೆಚ್ಚು. ಯಾಕಂದರೆ ನಾವು ಬರೀ ಓದುಗರನ್ನು ಗೌರವಿಸಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಆಗಿತ್ತು. ಈಗ ನೋಡಿ, ಎಲ್ಲೋ ಒಂದು ಹೋಟೆಲ್ಗೆ ಹೋಗ್ತೀವಲ್ಲ, ಸರಿ, ಯಾವುದೋ ಒಂದು ಬೀದಿಗೆ ಹೋದರೆ ನಿಮಗೆ ಎದುರುಗಡೆ ಒಂದು ಹೋಟೆಲ್ ಕಾಣುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿ ಕಾಣುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಆಸ್ಪತ್ರೆ ಕಾಣುತ್ತೆ, ಒಂದು ಮಾಲ್ ಕಾಣುತ್ತೆ, ಒಂದು ಥಿಯೇಟರ್ ಕಾಣುತ್ತೆ, ಪೆಟ್ರೋಲ್ ಬಂಕ್ ಕಾಣುತ್ತೆ, ನಿಮ್ಗೆ ಏನು ಬೇಕೋ ಎಲ್ಲ ಕಾಣುತ್ತೆ. ಪುಸ್ತಕದ ಅಂಗಡಿ ಕಾಣುತ್ತಾ ಅಂತ ನನ್ನ ಪ್ರಶ್ನೆ. ಕರೆಕ್ಟ್. ಇಲ್ವೇ? ಕಾಣಲ್ಲೇ. ಯಾಕೆ ಕಾಣಲ್ಲ ಅಂದರೆ ನಾವು ಅದಕ್ಕೆ ಆದ್ಯತೆನೇ ಕೊಟ್ಟಿಲ್ಲ. ಈ 15-20 ವರ್ಷದಲ್ಲಿ ಅದು ಕೂಡ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ನಾವು ಅಂದ್ಕೊಂಡಿಲ್ಲ, ನಮ್ಮ ಮಕ್ಕಳಿಗೂ ತೋರಿಸಿಲ್ಲ. ಸೊ ಯಾವುದು ಕಣ್ಣಿಗೆ ಕಾಣುತ್ತೋ ಅದಷ್ಟೇ ಚಾಲ್ತಿಯಲ್ಲಿರುತ್ತೆ. ನೋಡ್ಕೊಳ್ಳಿ ನೀವು. ಈಗ ಕೋಲ್ಗೇಟು ನಮ್ಗೆ ಗೊತ್ತಿಲ್ವ? ಅದು ಕೋಲ್ಗೇಟು ಪೆಪ್ಸಿಡೆಂಟ್ ಎಲ್ರಿಗೂ ಗೊತ್ತಿದೆ ತಾನೆ. ಆದರೂ ಇವತ್ತಿಗೂ ಅವ್ರ ಅಡ್ವರ್ಟೈಸ್ ಕೂಡ ನಿಲ್ಲಿಸಿಲ್ಲ. ಯಾಕೆ ಅಂದರೆ ಅದು ಜನರ ಮನಸ್ಸಲ್ಲಿ ಹಾಗೆ ಇರಬೇಕು. ಯಾವತ್ತೂ ಕೂಡ ತಾನು ಸ್ಪರ್ಧೆಯಲ್ಲಿ ಇರಬೇಕಂದ್ರೆ ಅದು ಕಾಣ್ತಾ ಇರಬೇಕು ಅನ್ನೋಂಥದ್ದು. ನಾವೇನು ಮಾಡಿದ್ವಿ, ಕನ್ನಡ ಪುಸ್ತಕಗಳನ್ನು ಕಾಣದಂತನೇ ಮಾಡಿಬಿಟ್ವಿ. ಆ ಕಾಣದಂತೆ ಮಾಡಿದ ಕಾರಣಕ್ಕೆ ಓದುಗರು ಶಿಫ್ಟ್ ಆದರು. ಓದುಗರು ಇಲ್ಲ ಅಂತಲ್ಲ, ಅವ್ರು ಶಿಫ್ಟ್ ಆದರು. ಬೇರೆ ಇಂಗ್ಲೀಷ್ಗೂ ಅಥವಾ ಮತ್ತಾವುದಕ್ಕೂ ಶಿಫ್ಟ್ ಆದರು. ಪಾಡ್ಕಾಸ್ಟ್ಗಳು ಕೇಳೋಕ್ಕೆ ಶುರು ಮಾಡಿಕೊಂಡ್ರು, ಈ ಬುಕ್ಸನ್ನು ಓದೋಕ್ಕೆ ಶುರು ಮಾಡಿಕೊಂಡ್ರು, ಆಡಿಯೋ ಬುಕ್ಸನ್ನು ಕೇಳೋಕ್ಕೆ ಶುರು ಮಾಡಿಕೊಂಡ್ರು, ಅಥವಾ ಇಂಗ್ಲೀಷಿಗೆ ಶಿಫ್ಟ್ ಆದರು. ಯಾಕಂದರೆ ಈಗ ಒಂದು ಪುಸ್ತಕ ಬೇಕು ಅಂತಂದರೆ, ನನಗೆ ಹೊಟ್ಟೆ ಹಸ್ತಿದೆ ಅಂತಂದರೆ ನನಗೆ ಇಮ್ಮಿಡಿಯೇಟಾಗಿ 2 ನಿಮಿಷದಲ್ಲಿ ನಾನು ಏನಾದ್ರು ತಿನ್ಬೋದು, ಇಲ್ಲಿ ನನಗೆ ಅವಕಾಶ ಇದೆ. ಇದು ಹಸ್ತಿದೆ ಅಂತಂದರೆ ನಾನು ಗಾಂಧಿನಗರ, ಗಾಂಧಿ ಬಜಾರ್ಗೂ ಹೋಗ್ಬೇಕು, ಇಲ್ಲಿ ಕೂಡ ಹೋಗ್ಬೇಕು ಅಲ್ವಾ? ಸೊ ಈ ಕಾರಣಕ್ಕೆ ಇದರ ಹಸಿವನ್ನು ನೀಗಿಸೋದು ಹೇಗೆ ಅಂದರೆ ಇದನ್ನು ಗೌರವಿಸಬೇಕು ಅಂತ. ಅದಕ್ಕೆ ಕನ್ನಡಿಗ ನಿಲುವಳಿಯೇ ಕನ್ನಡ ಪುಸ್ತಕ ಅಂತ ಹೇಳಿ ಹೋಟೆಲ್ ಮುಂದೆ, ಥಿಯೇಟ್ರ್ ಮುಂದೆ, ಬಟ್ಟೆ ಅಂಗಡಿ ಮುಂದೆ ಎಲ್ಲ ಸ್ಟ್ಯಾಂಡರ್ಡ್ಲಿಟ್ಟು ಕನ್ನಡ ಪುಸ್ತಕ ನೀಡೋಕ್ಕೆ ಶುರು ಮಾಡಿದೆ. ಸೊ ಪ್ರತಿ ಭಾನುವಾರ ಹೋಟೆಲ್ಗೆ ಮುಂದೆ ಇವತ್ತು ಕೂಡ ಸುಮಾರು ಒಂದು 20 ಕಡೆ ಸ್ಟಾಲ್ಗಳನ್ನು ಹಾಕ್ತೀವಿ. ಸೊ ಕನ್ನಡ ಪುಸ್ತಕಗಳಿಗೆ ಒಂದು ವೆಬ್ಸೈಟ್ ಮಾಡಿದ್ದೀವಿ. ಒಂದು 10,000 ಪುಸ್ತಕ ಒಂದೇ ಕಡೆಗಿದೆ. ಫೋನ್ ಮಾಡಿದ್ರೆ ನಿಮಗೆ 2 ದಿವಸದಲ್ಲಿ ಪುಸ್ತಕ ಕಳಿಸ್ತೀವಿ. ಬೆಂಗಳೂರಲ್ಲಿ ಫಾಸ್ಟ್ ಡೆಲಿವರಿ ಬೇಕಂದರೆ ಅದು ಕೂಡ ಅವೈಲೇಬಲ್ ಇದೆ. ಬುಕ್ ಬಾಯ್ ಅಂತ ಬಿಟ್ಟು ಮಾಡಿದ್ದೀವಿ. ಸೊ ಕೆಲವು ಕಾರ್ಪೊರೇಟ್ ಕಂಪ್ನಿಗಳ ಜೊತೆಗೆ ಟೈಅಪ್ ಆಗಿದ್ದೀವಿ, ಮಾರ್ಕೆಟಿಂಗ್ ಸಂಬಂಧಪಟ್ಟ ಹಾಗೆ. ಲೇಖಕರನ್ನು ಸ್ಟಾರ್ಗಳು ಅನ್ನೋ ಥರ ಬಿಂಬಿಸಿದ್ದೇವೆ. ಕರೆಕ್ಟ್. ಸಿನಿಮಾದವರು, ರಾಜಕಾರಣಿಗಳು ಇವ್ರನ್ನ ಮಾತ್ರ ನಾವು ಮೆರೆಸುವಂತಹ ಸಂದರ್ಭದಲ್ಲಿ, ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಮಾತ್ರ ಸೆಲೆಬ್ರಿಟಿಗಳು, ನಮ್ಮ ಸೆಲೆಬ್ರಿಟಿಗಳು. ಸೊ ಇವರು ನನ್ನ ಸೆಲೆಬ್ರಿಟಿ. ಯಾಕಂದರೆ ಇವರು ಸಮಾಜಕ್ಕೆ ಒಂದು ದಿಕ್ಕು ತೋರಿಸ್ತಾರೆ, ಸರಿ ತಪ್ಪನ್ನು ಹೇಳ್ತಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಇವರು ಭಾವುಕವಾಗಿಯೋ ಅಥವಾ ಬಾಲಿಶವಾಗಿಯೋ ಇರಲ್ಲ, ಒಂದು ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಆ ಕಾರಣಕ್ಕೋಸ್ಕರ ಇವರು ಸಮಾಜದ ಆಸ್ತಿ ಆಗಬೇಕು ಅಂತ ಹೇಳಿ ಅವರನ್ನು ಸೆಲೆಬ್ರಿಟಿ ಅಂತ ಹೇಳಿ ಕರೆದು ಅವರಿಗೆ ಕಟೌಟ್ಗಳನ್ನು ಹಾಕಿ ಸಿನಿಮಾ ಪುಸ್ತಕಗಳನ್ನು ಸಿನಿಮಾ ಆಡಿಯೋ ಬಿಡುಗಡೆಗಿಂತ ಜೋರಾಗಿ ಮಾಡಿದ್ವಿ. ಪುಸ್ತಕ ಬಿಡುಗಡೆಗೆ 50 ಜನ ಸೇರ್ತಿದ್ದ ಕಡೆಗೆ 1,000-2,000 ಜನ ಸೇರೋದಾಯಿತು. ಸೊ ಇದೆಲ್ಲವೂ ಕೂಡ ಕನ್ನಡ ಪುಸ್ತಕದ ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೆಚ್ಚಿನ ಜನ ಓದಲಿಕ್ಕೆ ಶುರು ಮಾಡಿದರು, ಮತ್ತು ಹೆಚ್ಚಿನ ಜನ ಬರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ತುಂಬ ಜನ ನಮ್ಮ ಕನ್ನಡ ಪುಸ್ತಕ ಕಾರ್ಯಕ್ರಮಗಳಿಗೆ ಬಂದು ಹೋದಂಥವರು ನನಗೆ ಕನಿಷ್ಠ ಒಂದು 10 ಜನ ಆದರೂ, ಸರ್ ನಾನು ಬರಿಬೋದಾ, ನನ್ನ ಹತ್ರ ಇಷ್ಟಿದೆ ಅಂತ ಕೇಳ್ತಾರೆ. ಅದೊಂದು ಪಾಸಿಟಿವ್ ಎನರ್ಜಿನ ಅವರಲ್ಲಿ ಹುಟ್ಟಾಕಿ ಕಳಿಸ್ತೀವಿ. ಮೊದಲು ಪುಸ್ತಕ ಬಿಡುಗಡೆ ಅಂದರೆ ಅರ್ಧ ಗಂಟೆ 1 ಗಂಟೆ ಒಬ್ಬೊಬ್ಬರು ಭಾಷಣ ಇರ್ತಿತ್ತು. 3 ಗಂಟೆ ಮಾತನಾಡಿ ಕೊರೆದು ಆಮೇಲೆ ಇನ್ನೊಂದ್ಸಲಿ ಅಲ್ಲಿಗೆ ಬರಬಾರ್ದು ಯಾರು ಕೂಡ, ಆ ಥರ ಭಯ ಇಡಿಸಿ ಕಳಿಸ್ಬಿಡ್ತಿದ್ರು. ನಾನು ಅದನ್ನು ಕಟ್ ಮಾಡಿದೆ ನಾನು. ಸೊ ನೀವು ಪುಸ್ತಕದ ಬಗ್ಗೆ ನೀವು 3/4 ಗಂಟೆ ಮಾತಾಡ್ಬಿಟ್ರೆ ಅದನ್ನು ನೀವು ಹೋದರೆ ನೀವು ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಅದು ಇಲ್ಲಿಗೆ ಹೋಗಲ್ಲ. ಓದ್ಬಿಟ್ಟಾಗ ಅವ್ರು ಏನು ಹೇಳ್ತಿದ್ರೆ ನಮ್ಗೆ ಅರ್ಥವಾಗುತ್ತೆ. ಪುಸ್ತಕ ಓದೋಕ್ಕೂ ಮುಂಚೆ ಅಷ್ಟು ಪೋಸ್ಟ್ ಮಾರ್ಟಮ್ ಬೇಕಾಗಿಲ್ಲ ಅಂತ ಹೇಳಿ ನಾನು ಅದನ್ನು ಸಂಕ್ಷಿಪ್ತ ಮಾಡಿದೆ. 3 ನಿಮಿಷಕ್ಕೆ ಪುಸ್ತಕ ಪರಿಚಯವನ್ನು ಮಾಡಿಸೋದು ನಿಲ್ಲಿಸಿದೆ. ಅದ್ರ ಬದಲು ಟ್ರೈಲರ್ ಒಂದು ಪ್ರೋಮೋ ಥರ ಮಾಡಿ ಆ ಪುಸ್ತಕ ಪರಿಚಯವನ್ನು, ಸಿನಿಮಾದ ಟೀಸರ್ ಹೇಗೆ ಬರುತ್ತೋ ಟ್ರೈಲರು, ಆ ಥರದ್ದೊಂದು ಪುಸ್ತಕಕ್ಕೊಂದು ಟೀಸರ್ ಪ್ರೋಮೋ ಮಾಡಿಸಿ ಅದನ್ನು ರಿಲೀಸ್ ಮಾಡಿಸಿ. ಹೀಗೆ ವಿಶೇಷವಾಗಿ ಪುಸ್ತಕ ಬಿಡುಗಡೆಗಳು ಒಂದು ಸ್ವಲ್ಪ ತಾರಮೆರಗನ್ನು ಪಡ್ಕೊಂಡ್ಬಿಟ್ಟು, ಇದೆಲ್ಲವೂ ಕೂಡ ಒಂದು ವಿಶೇಷತೆಗಳು. ಪ್ಲ್ಯಾನ್ ಪ್ರಕಾರನೇ ಇವೆಲ್ಲವನ್ನು ಮಾಡಿದ್ವಿ, ಹೀಗೆ ಆಗಬೇಕು ಅಂತ ಹೇಳಿ. ಸೊ ಅದರಲ್ಲಿ ಕೆಲವು ಗೆದ್ದಿದ್ದಾವೆ, ಕೆಲವು ಸೋತಿದ್ದಾವೆ, ಆದರೆ ಪ್ರಯತ್ನ ಮಾತ್ರ ನಿರಂತರವಾಗಿದೆ. ಪುಸ್ತಕಕ್ಕೆ ಒಂದು ರೀತಿ ಗ್ಲಾಮರ್ ಟಚ್ ಕೊಟ್ಟಂಥವ್ರು ಶ್ರೀನಿವಾಸ್, ಇದನ್ನು ಒಪ್ಕೋತೀರಾ?
ನೀವು ಹೇಳ್ತಾ ಇದ್ರಲ್ವ ಪ್ರಯತ್ನ ಪಟ್ಟೆಲ್ಲ ಸದೇ ಹೇಳಿದ್ನಲ್ಲ, ಹೀಗೆಲ್ಲ ನಾನು ಒಂದಷ್ಟು ಅದಕ್ಕೆ ತಾರಮೆರುಗು ಕೊಡಬೇಕು ಅಂತ ಅಂದ್ಕೊಂಡೆ. ಆ ಕೆಲಸಗಳನ್ನು ಮಾಡಿದೆ. ಬಟ್ ನನ್ನಿಂದ ಅದು ಆಯ್ತಾ ಇಲ್ಲ ಅನ್ನೋಂಥದ್ದು ಕನ್ನಡಿಗರು ಹೇಳಬೇಕು. ಬಟ್ ಪ್ರಯತ್ನವನ್ನಂತೂ ಅದೇ ದೃಷ್ಟಿಕೋನದಲ್ಲೇ ಮಾಡಿದ್ದು. ಪುಸ್ತಕಗಳಿಗೆ ತಾರಮೌಲ್ಯ, ಸ್ಟಾರ್ ವ್ಯಾಲ್ಯೂ ಸಿಗಬೇಕು ಅಂತಲೇ ಮಾಡಿದ್ದು. ಸೊ ಅದೇ ರೀತಿಯಲ್ಲೇ ಅವರ ಬಿಡುಗಡೆಯಿಂದ ಹಿಡ್ಕೊಂಡು ಅದರ ಪ್ರಚಾರವನ್ನು ಕೂಡ, ಪುಸ್ತಕ ಬಿಡುಗಡೆಗೆ ಸಿನಿಮಾ ಥರ ಇಡೀ ರಾಜ್ಯ ಪೋಸ್ಟ್ ಹಾಕ್ಸ್ತವೆ ಸರ್. ಕರೆಕ್ಟ್. ಹೌದು. ಪ್ರತಿಯೊಬ್ಬರಿಗೂ ಪುಸ್ತಕ, ಇದೇನಿದು ಸಿನಿಮಾದ, ಯಾವ ಸಿನಿಮಾ, ಈ ಪುಸ್ತಕ ಅಂತ ಕಣೋ, ಹಿಂಗೆ ನೋಡ್ತಾ ಇದ್ರು. ಹಾಗೆ ಮಾಡಿದ್ರು. ಅದ್ಭುತವಾಗಿ ಡಿಸೈನ್ ಮಾಡಿ ಅದು ಒಂದು ರೀತಿಯ ಸಿನಿಮಾ ಪೋಸ್ಟರ್ ರೀತಿಯಾಗಿ ಮಾಡಿದ್ರಿ. ಸೊ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಅಯ್ಯಪ್ಪಗೆ ಏನು ದುಡ್ಡು ಜಾಸ್ತಿ ಇದೆಯಾ, ವಿನಾಕಾರಣ ದುಡ್ಡು ಖರ್ಚು ಮಾಡ್ತಾರಲ್ಲ ಪುಸ್ತಕಕ್ಕೆ, ಇಷ್ಟೆಲ್ಲ ಬೇಕಿತ್ತ, ಆಮೇಲೆ ಏನು ಅನಗತ್ಯವಾಗಿ ಖರ್ಚು ಮಾಡೋದ್ರಲ್ಲಿ ಇದರಿಂದ ಅವ್ರಿಗೆ ಏನಾದರೂ ಸಿಗುತ್ತಾ, ಈ ರೀತಿ. ಅಂದರೆ ವೀರಕಪುತ್ರ ಶ್ರೀನಿವಾಸು ಇದರಿಂದ ಗಳಿಸಿದ್ದೆಚ್ಚು, ಕಳ್ಕೊಂಡಿದ್ದೆಚ್ಚು. ಒಂದು ಪ್ರಶ್ನೆ ಇತ್ತು. ಅಂದರೆ ನೀವು ಯಾವುದಾದ್ರೂ ಕೆಲಸವನ್ನು ಮಾಡಿ ಸರ್, ಅದು ಜನರ ಅಗತ್ಯವಾಗಿದ್ದಾಗ ಅದು ಪರ ವಿರೋಧ ಎರಡು ಸ್ಪಂದನೆಗೆ ಒಳಗಾಗುತ್ತೆ. ಓಕೆ. ಆದರೆ ಇನ್ಯಾವುದೋ ಕೆಲಸ ನೀವು ಮಾಡ್ತಿರಲ್ಲ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಯಾಕಂದರೆ ಅದು ಅಗತ್ಯವಾಗಿರಲ್ಲ. ಸೊ ನಾನು ಮಾಡಿದ ಕೆಲಸ ಅಗತ್ಯವಾಗಿತ್ತು, ಅದಕ್ಕೆ ಪರ ವಿರೋಧ ಎರಡವನ್ನೂ ಕೂಡ ಅದು ಒಳಗಾಯಿತು, ಅದೊಂದು ವಿಮರ್ಶೆಗೆ ಒಳಗಾಯಿತು. ಆಡಿಕೊಂಡವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಇಲ್ಲ, ಆಡಿಕೊಂಡವರಲ್ಲಿ ಅರ್ಥಪೂರ್ಣವಾದ ಮಾತುಗಳು ಎಷ್ಟಿದ್ವು ಅದೆಲ್ಲವನ್ನು ನಾನು ತಗೊಂಬಿಟ್ಟೆ. ನಾನು ಯಾವುದನ್ನು ದೂರ ಇಡಲಿಲ್ಲ. ಕೆಲವರು ಹೀಗಲ್ಲ, ಪುಸ್ತಕ ಲೋಕ ಹೀಗಿರ್ಬೇಕು ಅಂತಂದ್ರೆ, ಎಸ್ ನಾನು ಹೊಸಬ ಅಲ್ವಾ, ಅದನ್ನು ತಗೊಂಡೆ, ಅದರಲ್ಲಿರೋ ಪಾಯಿಂಟ್. ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಹೇಳಿದೆ ನಾನು, ಎಸ್ ಇದು ನನಗೆ ಗೊತ್ತಾಗಿರ್ಲಿಲ್ಲ ಸರ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಅವರು ನನ್ನನ್ನು ಬೈಬೇಕಂತ್ಕೊಂಡು, ಅರೆ ಈ ಹುಡುಗ ಇಷ್ಟೊಂದು ಪ್ರೋಆಕ್ಟಿವ್ ಆಗಿದ್ದಾನೆ, ಈಗೋಲೆಸ್ ಆಗಿದ್ದಾನಲ್ಲ, ಸರಿ ಇವನ್ ಜೊತೆ ಜಯಿಸೋಣ ಅಂತ ಹೇಳ್ಬಿಟ್ಟು ಯಾರು ಶುರುವಿನಲ್ಲಿ ಬೈದ್ರು ಅವರೆಲ್ಲ ಜೊತೆ ಆದ್ರು. ಆಮೇಲೆ ನನ್ನ ಉದ್ದೇಶ ಒಳ್ಳೇದೇ ಮಾಡಬೇಕಾಗಿತ್ತಲ್ವಾ, ಆದ್ರಿಂದ ಇವ್ರ ಮಾತುಗಳು ನನಗೆ ಟ್ರಿಗರ್ ಆಗೋ ಬದಲು ಸ್ವಲ್ಪ ಗೈಡೆನ್ಸ್ ಥರ ಆಯಿತು. ಆಮೇಲೆ ದುಡ್ಡು ಯಾಕೆ ಪುಸ್ತಕಗಳು ಖರ್ಚು ಮಾಡ್ತಾರೆ ಅಂತಂದರೆ, ಯಾರೋ ಒಬ್ಬ ವ್ಯಕ್ತಿ ಸಮಾಜ ಸೇವೆ ಮಾಡ್ತಾನೆ, ಆಸ್ಪತ್ರೆಗೆ ಹೋಗ್ತಾನೆ, ಹಣ್ಣು ಹಂಪಲು ಕೊಟ್ಟು ಬರ್ತಾನೆ, ಇನ್ಯಾರೋ ಹೋಗ್ತಾನೆ ಕನ್ನಡದ ಕೆಲಸ ಅಂತ ಹೇಳ್ಬಿಟ್ಟು ಹೋರಾಟಗಳು ಮನೆ ಮಠ ಬಿಟ್ಟು ಮಾಡ್ತಾನೆ, ಇನ್ಯಾರೋ ಸುಧಾಮೂರ್ತಿ ಅವರು ಯಾವುದೋ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾರೆ, ಅಲ್ಲೆಲ್ಲೋ ಸಂತ್ರಸ್ತರಿಗೆ ಸಮಸ್ಯೆ ಆದರೆ ಹುಡುಗ ಅಲ್ಲಿ ನಿಂತ್ಕೋತಾರೆ. ಇವರೆಲ್ರಿಗೂ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ, ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅನ್ನೋಂತಹದ್ದು ಹಪಾಪಿ ಇರುತ್ತೆ. ಮತ್ತು ನಾನು 30 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಂದವನು, ಇವತ್ತು ಸಾವಿರಾರು ಕುಟುಂಬಗಳ ಜೊತೆ ಬದುಕ್ತಾ ಇದ್ದೀನಿ. ಇಷ್ಟೆಲ್ಲ ಎಲ್ಲಿಂದ ಬಂತು? ನಮ್ಮಪ್ಪ ಕೊಡಲಿಲ್ಲ ನನಗೆ. ನಮ್ಮಪ್ಪ ಕೊಟ್ಟಿದ್ದ ಜನ್ಮ ಮಾತ್ರ, ಹಠ ಮಾತ್ರ. ಇನ್ನು ಉಳಿದಿದ್ದೆಲ್ಲ ಕೊಟ್ಟಿದ್ದೆ ಸಮಾಜವೇ ನನಗೆ ಹಣ. ಅದು ದುಡಿಯೋಕ್ಕೆ, ನನಗೆ ದುಡಿಯೋಕ್ಕೆ ಕೊಟ್ಟಿದ್ದ ಮೈದಾನ ಈ ಸಮಾಜ. ಈಗ ನಾನು ಈ ಮೈದಾನದಲ್ಲಿ ಆಡಿಬಿಟ್ಟು ಕೆಡಿಸ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಬಂದವ್ರಿಗೆ ಈ ಮೈದಾನ ಇರಬೇಕಲ್ಲ ಸರ್, ಅದಕ್ಕೆ ಇದನ್ನು ಉಳಿಸೋಬೇಕಲ್ಲ. ಕರೆಕ್ಟ್. ಸೊ ಅದರಿಂದ ನನ್ನ ದುಡಿಮೆ ಒಂದು ಭಾಗವನ್ನು, ದುಡ್ಡು ಹೆಚ್ಚಾಗಿ ಅಲ್ಲ, ಜವಾಬ್ದಾರಿ ಹೆಚ್ಚಾಗಿ, ಕನ್ಸರ್ನ್, ಈ ಸಮಾಜದ ಬಗ್ಗೆ ಕನ್ಸರ್ನ್, ನೆಕ್ಸ್ಟ್ ಜನ್ರೇಷನ್. ನನಗೆ ನಾನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಮಾಜ ನನ್ನ ನಂತರದವ್ರಿಗೆ ನಾನು ಹಾಗೆ ಬಿಟ್ಕೊಟ್ಟು ಹೋದ್ರೆ ಹೇಗೆ? ಅದನ್ನ ಇನ್ನೊಂಚೂರು ರಿಚ್ ಮಾಡಿ ಹೋಗೋಣ, ಇನ್ನೊಂದಷ್ಟು ಚಂದ ಮಾಡಿ ಹೋಗೋಣ, ಆಗ ಅವನು ಬಂದು ಅವನು ಖುಷಿಯಾಗಿರ್ತಾನಲ್ವಾ. ಆ ಥರದ್ದೊಂದು ಜವಾಬ್ದಾರಿ, ಕಾಳಜಿ ಇರುತ್ತೆ ಹೊರತು ದುಡ್ಡು ಜಾಸ್ತಿನೇ ಇದ್ದರೆ ನನಗೆ ಬೇರೆ ಇನ್ನೇನು ಫಾರಿನ್ ಟ್ರಿಪ್ ಹೋಗ್ಬೋದಾಯ್ತಲ್ಲ ಸರ್. ಕರೆಕ್ಟ್ ಅಲ್ವಾ ಸರ್? ಅಥವಾ ಇವತ್ತು ಕ್ಯಾಸಿನೋ ಆಡ್ಬೋದಾಗಿತ್ತು ಗೋವಾದಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು. ಗೊತ್ತಿಲ್ಲ ಅಂತಲ್ವಲ್ಲ ಸರ್, ದಾರಿಗಳು ಇಷ್ಟೆಲ್ಲ ಕಣ್ಮುಂದೆ ಇದ್ದಾವೆ. ಇವತ್ತು ಜಗತ್ತು ಮೊಬೈಲ್ ಬಂದ್ಬಿಟ್ಟಿದೆ. ನೀನು ಏನೇನು ಖರ್ಚು ಮಾಡ್ಬೇಕಂತಿದೆಯೋ, ಎಷ್ಟು ಹಾಳಾಗಬೇಕು ಅಂತಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿದೆ. ಮತ್ತು ನಾವು ಬಿಸ್ನೆಸ್ಸಲ್ಲಿ ಇದ್ಕೊಂಡು ಅಷ್ಟು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರೂ ನಾವು ಆ ದಾರಿಗೆ ಹೋಗಲಿಲ್ಲ ಅಂತಂದರೆ ನಾವು ಈ ಸಮಾಜದ ಸತ್ ಪ್ರಜೆಗಳು. ಬಹುಶಃ ನಿಮ್ಮ ದೃಷ್ಟಿಯಲ್ಲಿ ಈಗ ಅಕ್ಷರಸ್ಥರು ಪ್ರತಿಯೊಬ್ಬರು ಆಸಕ್ತಿ ತೋರ್ತಾ ಇದ್ದಾರೆ, ಪುಸ್ತಕದ ಬರವಣಿಗೆಯಾಗಿರಲಿ ಅಥವಾ ಓದೋ ವಿಚಾರವಾಗಿರಲಿ. ಪ್ರತಿಯೊಬ್ಬರು ಓದಬೇಕು ಅನ್ನೋಂತಹ ಒಂದು ಕನ್ಸರ್ನ್ ಅಂತೂ ಬಂದಿದೆ ಸರ್. ಅದೊಂದು ಜವಾಬ್ದಾರಿಯಾಗಿ ನಮ್ಮ ಮನೆಯಲ್ಲಿ ಪುಸ್ತಕ ಇರಬೇಕು ಅಂತ ಅನ್ಕೋತಿದ್ದಾರೆ. ಸೊ ಪ್ರತಿಯೊಬ್ಬರು ಪುಸ್ತಕಗಳನ್ನ ತರಿಸ್ಕೋತಾರೆ ಸರ್. ವೀರಲೋಕದಿಂದ ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ಪುಸ್ತಕ ಆನ್ಲೈನಲ್ಲೇ ಮಾರಾಟ ಆಗುತ್ತೆ ಸರ್. ಕರೆಕ್ಟ್. ನೀವು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನೇ ನಿಮ್ಮ ಮುಖಪುಟದಲ್ಲಿ ಹೇಳ್ತಾ ಹೋಗಿದ್ರಿ. ಅಂದರೆ ಯಾರು ಕೂಡ ಹೇಳಲ್ಲ ನನಗೆ ಲಾಭ ಬಂದಿದೆ ಅಂತ ಕೂಡ ಹೇಳಿದ್ರು. ಇಲ್ಲ, ನಾನು ಲಾಭದ ಮಾತು ಹೇಳಿಲ್ಲ, ವಹಿವಾಟು ಇಷ್ಟು ವಹಿವಾಟು ಆಯಿತು ಅಂತ ನಾನು ಹೇಳಿದೆ. ನಿಮಗೆ ಎಲ್ಲ ಉದ್ಯಮಗಳಲ್ಲೂ ಕೂಡ ವಹಿವಾಟು ವಾರ್ಷಿಕ ವರದಿಗಳು ಅಂತ ಹೇಳ್ಬಿಟ್ಟು ನಿಮಗೆ ಪ್ರತಿ ಪತ್ರಿಕೆಗಳಿಗೆ ವಾಣಿಜ್ಯ ವಿಭಾಗದಲ್ಲಿ ನೀವು ನೋಡ್ಬೋದು, ಪ್ರಕಟ ಆಗ್ತದೆ. ಇವತ್ತು ಇನ್ಫೋಸಿಸ್ಗೆ ಇಷ್ಟು ಈ ವಾರ್ಷಿಕ ಆದಾಯ ಅಂತೆ, ಕರ್ನಾಟಕ ಬ್ಯಾಂಕ್ಗೆ ಇಷ್ಟಂತೆ, TCSಗೆ ಇಷ್ಟಂತೆ, ನೀವು ನೋಡಿರ್ತಾನೆ. ಹೌದು.
ಆಟೋಮೊಬೈಲ್ಸಿಂದ ಹಿಡ್ಕೊಂಡು ಪ್ರತಿಯೊಬ್ಬನು ಕೂಡ ಅದನ್ನು ಘೋಷಣೆ ಮಾಡ್ತಿದ್ದಾನೆ. ಪುಸ್ತಕ ಲೋಕ ಯಾಕೆ ಘೋಷಣೆ ಮಾಡ್ತಿಲ್ಲ ಅಂತ. ಪುಸ್ತಕ ಲೋಕದಲ್ಲಿ ದುಡ್ಡಿಲ್ವಾ ಅಂತ ಭ್ರಮೆ ಮಾಡಿಬಿಡ. ಆ ಪುಸ್ತಕ ಲೋಕದಲ್ಲಿ ದುಡ್ಡಿಲ್ಲ ಅಂತ ಅಂದಾಗ ಏನಾಗುತ್ತೆ, ಆ ಕ್ಷೇತ್ರಕ್ಕೆ ಹೊಸವರು ಬರಲಿಕ್ಕೆ ಹಿಂಜರಿತಾರೆ. ದುಡ್ಡಿಲ್ಲದ ಕಡೆಗೆ ಯಾವ ಮುಟ್ಟಾಳಾದ್ರೂ ತಂದು ಇನ್ವೆಸ್ಟ್ ಮಾಡಬೇಕಲ್ಲ. ಸೊ ನನಗೇನು ಆಸೆ ಇತ್ತು, ಇಲ್ಲಿ ದುಡ್ಡಿದೆ ಅನ್ನೋಂಥದ್ದನ್ನು ಹೇಳಬೇಕಿತ್ತು. ನಾನು ದುಡ್ಡು ಮಾಡಿದೆ ಅಂತಲ್ಲ, ದುಡ್ಡಿದೆ ಅಂತ ಹೇಳಬೇಕಿತ್ತು. ಆ ದುಡ್ಡಿದೆ ಅಂತ ಕೊಂದಾದಾಗ ಹೊರಗಡೆ ಅವರಿಗೆ ಒಂದಷ್ಟು ಆಸೆ ಹುಟ್ಟುತ್ತೆ. ಆಗೇನಾಗುತ್ತೆ ಸರ್, ಈ ಟ್ರಾವೆಲ್ ಏಜೆನ್ಸಿಗಳು ಒಂದು ಕಾಲಕ್ಕೆ ಬೀದಿಗೆ ಒಂದೊಂದು ಇತ್ತು. ಇವತ್ತು ಓಲಾ ಬಂದ್ಬಿಟ್ಟು ಅವೆಲ್ಲವನ್ನ ನುಂಗಿ ನೀರು ಕೊಡ್ತಾನೆ. ಅಂದರೆ ಹೊಸತೇನು ಅಲ್ಲಿ ಬಂತಲ್ವಾ. ಈಗ ಊಟ ಮಾಡ್ಬೇಕಾದ್ರೆ ನಾವು ಹೊರಗಡೆ ಎಲ್ಲೋ ಹೋಗ್ಬೇಕಾಯ್ತು, ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಮನೆಗೆ ಬಂದ್ಬಿಡ್ತಲ್ಲ ಮನೆಗೆ ಬಂದು. ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾರೋ ಕಾಲದಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಹೊಸತು ಆಗ್ತಾ ಇಲ್ಲ, ಬದಲಾವಣೆ ಬರ್ತಿಲ್ಲ. ಅಂದರೆ ಇದ್ರ ಬಗ್ಗೆ ಒಂದು ತಡೆಗೋಡೆ ಹಾಕ್ಬಿಟ್ಟಿರ್ತಾರೆ, ಇಲ್ಲಿ ದುಡ್ಡಿಲ್ಲ ಅಂತ. ನಾನು ಆ ತಡೆಗೋಡೆಯನ್ನು ಓಡೋದು ದುಡ್ಡಿದೆ ಬನ್ನಿ ಅಂತ. ಬನ್ನಿ, ಇದೊಂದು ಉದ್ಯಮ ಅಲ್ಲ ಸರ್, ಉದ್ಯಮ ಆಗ್ಬೋದು. ಓದು ಅನ್ನುವಂಥದ್ದು ಕಲೆ, ಹೌದು. ಉದ್ಯಮ ಅನ್ನುವಂಥದ್ದು ಜೀವಂತಿಕೆ. ಕರೆಕ್ಟ್. ಆ ಕಲೆ ಜೀವಂತಿಕೆ ಇರಬೇಕಂತಂದ್ರೆ ಇದು ಉದ್ಯಮ ಸ್ವರೂಪದಲ್ಲೇ ಇರಬೇಕು ಅನ್ನೋಂಥದ್ದು ನನ್ನ ಪ್ರಬಲವಾದ ಯೋಚನೆ. ಮತ್ತೆ ಅದನ್ನೇ ನಾನು ಮಾಡ್ತಾ ಇದ್ದೀನಿ, ಅದನ್ನೇ ಜಾರಿಗೊಳಿಸ್ತಾ ಇದ್ದೀನಿ. ಸೊ ಈ ಕಾರಣದಿಂದಾಗಿ ನನಗೆ ಅಲ್ಲಿ ಆ ವಿಡಿಯೋ ಮುಖಾಂತರ ಇಷ್ಟು ವಹಿವಾಟು ಆಯಿತು ಅಂತ ಹೇಳೋದು ಅನಿವಾರ್ಯ ಆಗಿತ್ತು. ಕರೆಕ್ಟ್. ಅದು ಹೇಳಿದ ಮೇಲೆ ಇನ್ನೊಬ್ಬರಿಗಾದ್ರೂ ಅದು ಒಂದು 10 ಜನ ಹೊಸ ಪ್ರಕಾಶಕರು ಬಂದಿದ್ದಾರೆ. ಗುಡ್. ಹೊಸ ಪ್ರಕಾಶಕರು ಹೊಸ ಪ್ರಯತ್ನ ಮಾಡ್ತಿದ್ದಾರೆ, ಹೊಸ ವೆಬ್ಸೈಟ್ಸ್ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ, ಮತ್ತೆ ಏನೇನೋ ಕರೆಕ್ಷನ್ಸ್ ತಗೋತಾ ಇದ್ದಾರೆ. ಪುಸ್ತಕವನ್ನ ಸಿಂಬಾಲಿಕ್ ಆಗಿ ಇಟ್ಕೊಂಡು ಪುಸ್ತಕವನ್ನು ಅದರ ಜೊತೆ ಜೋಡಿಸು, ಪುಸ್ತಕವನ್ನು ಇದ್ರ ಜೊತೆ ಜೋಡಿಸು, ಪುಸ್ತಕವನ್ನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಬಿಟ್ಟು ತರಹೇವಾರಿಯಾದಂತಹ ಅಲ್ಲಾರೋ ಹೋಗ್ಬಿಟ್ಟು ಒಂದು ದೋಣಿ ಮೇಲೆ ಪುಸ್ತಕ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ. ಇನ್ಯಾರೋ ಪುಸ್ತಕವನ್ನ ಕೇಳು ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ. ಇನ್ನೊಂದು ಪುಸ್ತಕಕ್ಕೆ ಒಂದು ಚರ್ಚೆಗೆ ಸಣ್ಣದೊಂದು 5 ಜನ ಕೂತ್ಕೊಂಡು ಚರ್ಚೆ ಮಾಡಿ ಪಾಡ್ಕಾಸ್ಟ್ ಮಾಡ್ತಾರೆ, ಓದುಕಟ್ಟೆ ಅಂತ ಮಾಡ್ತಾರೆ. ಹೀಗೆ ಎಷ್ಟು ಅಂದ್ರೆ ಮತ್ತೆ ಅಪರಿಚಿತ ಓದುಗ ಬಳಗ ಅಂತ ಹೇಳ್ಬಿಟ್ಟು ಸೇರ್ಕೊಂಡು ಪುಸ್ತಕ ಇಟ್ಕೊಂಡು ಅಲ್ಲ ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಂಡು 100 ಜನ ಓದ್ತಾರೆ. ಈ ತರದ್ ಏನೇನೋ ಚಟುವಟಿಕೆಗಳು ಪುಸ್ತಕಗಳು ಸುತ್ತ ನಡೀತಾ ಇರುವಂತಹ ಕಾಲ ಇದು. ಸೊ ಆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ನೀವು ಆಗಾಗ ಒಂದಷ್ಟು ಮಾತಾಡ್ತಿರ್ತೀರಿ, ಏನಂದರೆ ಕನ್ನಡಿಗ ಗಟ್ಟಿಯಾಗದ ಹೊರತು ಕನ್ನಡ ಗಟ್ಟಿಯಾಗಲ್ಲ ಅಂತ. ಬಹುಶಃ ನಿಮಗೆ ಅನಿಸಿದೆಯಾ ಕನ್ನಡ ವೀಕ್ ಆಗಿದೆ ಅಂತ? ಈಗ ಇತ್ತೀಚೆಗೆ 100% ಆಗಿದೆ. 100% ಆಗಿದೆ. ಏನಾಗಿದೆ ಸಮಸ್ಯೆಗಳು ನಮ್ಮಲ್ಲಿ, ಉದ್ಯಮಗಳು ಜಾಸ್ತಿ ಶುರುವಾದ. ಓಕೆ. ಆದರೆ ಆ ಉದ್ಯಮದಾರರೆಲ್ಲರೂ ಕೂಡ ಹೊರಗಡೆ ಪರಭಾಷಿಕರು. ಇಲ್ಲಿನವ್ರು ಏನಾದರೂ ಸರ್ವಿಸ್ ಪ್ರೊವೈಡರ್ಸ್ ಅಂತ, ಅದು ಸೇವಾ ಪೂರೈಕೆದಾರರು ಅಂತ ಹೇಳ್ಬಿಟ್ಟು. ಈಗ ಅವನು ಯಾರೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾನಂದರೆ ಅಲ್ಲಿ ನಮ್ಮ ಸೆಕ್ಯೂರಿಟಿ ನಮ್ಮದು, ಅವ್ನು ಕನ್ಸ್ಟ್ರಕ್ಷನ್ ಇದ್ದರೆ ಹೌಸ್ ಕೀಪಿಂಗ್ ನಮ್ಮದು, ಅವ್ನು ಕನ್ಸ್ಟ್ರಕ್ಷನ್ ಆದರೆ ಸ್ಟೀಲ್ ಕೊಡೋನು ನಾವು. ಅವಾಗ ಏನಾಗ್ತದೆ, ಅವನ ಭಾಷೆಗೆ ನಾವು ಕೈ ಕಟ್ಟಿ ಹಿಂಗೆ ನಿಂತ್ಕೊಳ್ಳೋದು. ಅವನು ತಮಿಳ್ ವಾಡಾ ಪೋಡ ಅಂತಂದರೆ ಆಮ ಸರ್ ಅಂತ ಹೇಳ್ಬರೋದು. ಅವನು ಹಿಂದಿಯಲ್ಲಿ ಏನಾದರೂ ಆವ ಬೈ ಜಾವ ಬೈ ಅಂದರೆ ಠೀಕೆ ಸರ್ ಅಂದ್ಕೊಂಡು ಬರೋದು. ಹಿಂಗಾಗ್ತಿತ್ತು. ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಆಯಿತು, ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಯಿತು, ಹಾಸ್ಪಿಟಲ್ಸಲ್ಲ ಆಯಿತು, ಸೊ ಸರ್ಕಾರಿ ಇಲಾಖೆಗಳೆಲ್ಲ ಆಯಿತು, ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆಗಳಲ್ಲಿ ಕಂಪ್ಲೀಟ್ ಹಿಂದಿಯವರು ಬಂದು ತುಂಬಿಕೊಂಡ್ರು. ಸೊ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಆಯಿತು. ಇವತ್ತು ಕೋರಮಂಗಲ ಅಂತ ಒಂದು ಕ್ಷೇತ್ರಕ್ಕೆ ಬಂದರೆ ನಿಮಗೆ 300 ಬೇರೆ ಬೇರೆ ಹೋಟೆಲ್ಸ್ ಇದ್ದಾವೆ. ನಿಮಗೆ ಯಾವ ದೇಶದ ಹೋಟೆಲ್ ಬೇಕೋ ಕೋರಮಂಗಲದಲ್ಲಿ ಸಿಗುತ್ತೆ. BTM ಲೇಔಟಲ್ಲಿ ಯಾವ ಹೋಟೆಲ್ ಬೇಕು, ಯಾವ ದೇಶದ ಬೇಕೋ ಕೇಳಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅಲ್ಲೆಲ್ಲ ಯಾರಿದ್ದಾರೆ ಅಂತಂದರೆ ಅವರವರೇ. ನೀವು ಹೋಗಿ ಅಲ್ಲಿ ಕನ್ನಡದ ವಿಷಯ ಮಾತನಾಡಿದರೆ 100% ನಿಮ್ಗೆ ಗೌರವ ಇಲ್ಲ. ಅದಕ್ಕೆ ಅಲ್ಲಿ ಕನ್ನಡದಲ್ಲಿ ಅವನು ಹಾಕಿದ್ದ ಕನ್ನಡವಾಲ ಮಾಧುರಿ ಚೌದ್ ಅಂತೇಳಿ ಹಾಕಿದ್ದು ಕೋರಮಂಗಲದಲ್ಲಿ ಅವನ ಬೋರ್ಡು. ಯಾಕೆಂದರೆ ಅವನಿಗೆ ಕನ್ನಡಿಗನೇ ಕಾಣ್ತಾ ಇರಲಿಲ್ಲ ಎಲ್ಲೂ ಕೂಡ. ಇದು ನಮ್ಮದೇ ಅಖಾಡ ಅಂತ ಅಂದ್ಕೊಂಡ್ಬಿಟ್ಟು ಅವನು. ಆಮೇಲೆ ಎರಡನೇದು, ಇವರ ಎಲ್ಲರೂ ಕೂಡ 10 ವರ್ಷ ಆಗಿದೆ, 5 ವರ್ಷ ಆಗಿದೆ, 20 ವರ್ಷ ಆಗಿದೆ, ಬಟ್ ಒಬ್ಬರು ಕೂಡ ಕನ್ನಡ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಸರ್ हम लोग को जरूरत नहीं है सर, सब लोग हिंदी बात करता है ಅಂತಾರೆ. ಸೊ ಯಾಕೆಂದರೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಹಿಂದಿಯಲ್ಲೇ ಮಾತನಾಡ್ತೀವಿ. ಇದುವರೆಗೂ 15 ವರ್ಷ ಆದವನಿಗೆ ಕನ್ನಡ ಕಲಿಯೋ ಅನಿವಾರ್ಯತೆ ನಾವು ಸೃಷ್ಟಿ ಮಾಡಿಲ್ಲ. ಯಾಕೆಂತಂದರೆ ಅವನ ಭಾಷೆಯಲ್ಲೇ ನಾವು ಮಾತನಾಡ್ತಾ ಇದ್ದೀವಿ, ನಾವು ಕಲ್ತು ಬಿಟ್ಟಿದ್ದೀವಿ ಭಾಷೆ. ಅದನ್ನು ನಾವು ಹಿರಿಮೆ ಅಂತ ಹೇಳ್ಕೊತಾ ಇದ್ದೀವಿ. ಬಟ್ ಒಂದು ಭಾಷೆ ಅಂತಂದರೆ ಅದು ಭಾಷೆ ಮಾತ್ರ ಆಗಿರೋಲ್ಲ, ಅಲ್ಲಿನ ಸಂಸ್ಕೃತಿ ಆಗಿರುತ್ತೆ, ಅಲ್ಲಿನ ಸಂಬಂಧಗಳಾಗಿರುತ್ತೆ, ಅಲ್ಲಿನ ಆಚಾರ ವಿಚಾರ ಸಂಪ್ರದಾಯ ಎಷ್ಟೆಲ್ಲ ಇರುತ್ತೆ, ಒಂದು ಒಗ್ಗಟ್ಟು ಎಲ್ಲ ಇರುತ್ತೆ. ಈ ಭಾಷೆ ಕಾರಣಕ್ಕೆ ಅದೆಲ್ಲವೂ ಹೋಗ್ಬಿಟ್ರೆ ಸೊ ನಾವು ಕಳ್ಕೊಂಡ್ವಿ, ನಮ್ಮ ಬೇರನ್ನೇ ಕಳ್ಕೊಂಡ್ಬಿಟ್ವಿ. ಆ ಕಾರಣಕ್ಕೋಸ್ಕರ ನಾನು ಕನ್ನಡಿಗ ಗಟ್ಟಿಯಾಗಬೇಕು ಅಂತ ಹೇಳಿದ್ದು. ನಾನು ಒಬ್ಬ ಉದ್ಯಮಿಯಾಗಿ ನಿಂತ್ಕೊಂಡ್ರೆ ನನ್ನ ಸುತ್ತ ನಾನು ಕನ್ನಡಿಗರನ್ನೇ ಇಟ್ಕೋತೀನಲ್ವಾ.
ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಗೊತ್ತಾದಾಗ ಅವನು ಬಂದು ನನ್ನ ಹತ್ರ ಸರ್ ನನಗೆ ಕನ್ನಡ ಗೊತ್ತು ಸರ್ ಅಂತಲೇ ಫಸ್ಟ್ ಮಾತನಾಡ್ತಾನೆ. ಈಗ ಎಷ್ಟೋ ಜನ ಇಂಟರ್ವ್ಯೂಗೆ ಬರ್ತಾರೆ, ನನ್ನ ಆಫೀಸು ಸುತ್ತಮುತ್ತ ಹಿಂಗೆಲ್ಲ ನೋಡಿದ ತಕ್ಷಣ ಫಸ್ಟ್ ಬಂದ ತಕ್ಷಣ ನಮಸ್ಕಾರ ಸರ್ ಅಂತ ಕನ್ನಡದಲ್ಲಿ ಶುರು ಮಾಡ್ತಾನೆ. ಇಲ್ಲ ಅಂತಂದಿದ್ರೆ ಅವ್ರು ಮಾತಾಡೋದೇ ಗುಡ್ ಮಾರ್ನಿಂಗ್ ಸರ್, ಕಿಶಾಯಿ ಸರ್, ಇದು ಶುರು ಮಾಡೋದು. ಸೊ ಅದರಿಂದ ನಾವು ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಕರೆಕ್ಟು. ಇವತ್ತು ನೀವು ಹೇಳ್ದಂಗೆ ಗಲ್ಲಿಲೂ ಕೂಡ ಅವರೇ ಸಿಗ್ತಾರೆ. ನಮ್ಮ ಕನ್ನಡಿಗರದ ಒಂದು ದೊಡ್ಡ ಗುಣ ಏನಂತಂದರೆ ಅವರ ಭಾಷೆಯಲ್ಲಿ ಮಾತಾಡ್ಬಿಡೋದು. ಕರೆಕ್ಟ್. ಇದೊಂದು ಸಮಸ್ಯೆಗೆ ಪರಿಣಮಿಸ್ತದೆ. ಓಕೆ ಸರ್, ನಿಮ್ಮ ಹೋರಾಟದ ಆದಿನ ಬಗ್ಗೆ ಒಂಚೂರು ಮಾತಾಡ್ತಾ ಹೋಗೋಣ. ಎಲ್ಲೋ ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಅಥವಾ ಕನ್ನಡ ಪರವಾಗಿ ಏನಾದರೂ ಮಾತಾಡ್ಬೇಕಂದ್ರೆ ಅಲ್ಲಿ ನಿಮ್ಮ ಧ್ವನಿ ಎತ್ತುತ್ತೀರಿ, ಕನ್ನಡ ಪರವಾಗಿ ಯಾವಾಗಲೂ ಇರ್ತೀರಿ ಒಂದಷ್ಟು. ಹಾಗೆಯೇ ಕನ್ನಡ ಶಾಲೆಗಳು ಕೂಡ ಈಗ ಹೀನಾಯ ಸ್ಥಿತಿಯಲ್ಲಿ ಇವೆ, ಮುಚ್ಚುವಂಥ ಪರಿಸ್ಥಿತಿಯಲ್ಲಿ. ಸೊ ಆಗ ನೋಡಿದ್ರೆ ನೀವು ಒಂದಷ್ಟು ಶಾಲೆಗಳನ್ನು ಕೂಡ ಆಧುನೀಕರಣ ಮಾಡಿಸಿದ್ದೀರಿ. ಸೊ ಶಾಲೆಗಳು ಕೂಡ ಮುಚ್ಚುವಂಥ ಪರಿಸ್ಥಿತಿ ಬಂತು. ಕನ್ನಡ ಅನ್ನುವಂಥದ್ದು ನನಗೆ ತಾಯಿಯಷ್ಟೇ ಪ್ರೀತಿ. ಹೌದು ಸರ್. ಸೊ ಕನ್ನಡದ ಬಗ್ಗೆ ನನಗೇನು ಅಂದರೆ, ಇಲ್ಲಿ ನಮ್ಮಲ್ಲಿ ಸಮಸ್ಯೆಗಳು, ಮೂಲಭೂತವಾದಂಥ ಸಮಸ್ಯೆಗಳಿದ್ದಾವೆ. ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಬಹುತೇಕ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅವು ಎಲ್ಲೆಲ್ಲಿ ಬರ್ತಾವೋ ಅಲ್ಲೆಲ್ಲ ಒಂದೊಂದು ಸರ್ಕಾರಿ ಶಾಲೆಯನ್ನು ಕೊಲೆ ಮಾಡಲಾಗುತ್ತೆ. ಅಲ್ಲಿ ಆಡಳಿತ ಯಂತ್ರ ಕಂಪ್ಲೀಟಾಗಿ ವರ್ಕ್ ಮಾಡುತ್ತೆ. ಅಲ್ಲಿನ ಶಾಸಕರಿಗೆ, ಅಲ್ಲಿನ ಸಚಿವರುಗಳಿಗೆ ಆಡಳಿತ ಯಂತ್ರ ಸಪೋರ್ಟ್ ಆಗಿ ನಿಲ್ಲುತ್ತೆ. ಅವರಿಗೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗದೇ ಇದ್ದರೆ ಅವರಿಗೆ ಲಾಭವೇ ಆಗಿರೋದ್ರಿಂದ ಆದಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋಗ್ಲಿ ಅಂತಲೇ ಆಶಿಸ್ತಾರೆ. ನಾವೇನು ಅಂದ್ಕೊಂಡ್ವಿ, ಒಂದಷ್ಟು ಶಾಲೆಗಳನ್ನು ಒಂದಷ್ಟು ಸ್ಮಾರ್ಟ್ ಎಜುಕೇಷನ್ ಅಂತ ಮಾಡೋಣ, ಪ್ರೈವೇಟ್ ಸ್ಕೂಲಲ್ಲಿ ಕೊಟ್ಟ ಹಾಗೆ ಸಿಸ್ಟಮ್ ಕೊಡೋಣ, ಒಂದು LED ಸ್ಕ್ರೀನ್ ಕೊಡೋಣ, ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬಿಟ್ಟು ಆ್ಯಪ್ಸ್ ಮುಖಾಂತರ ಇಂಗ್ಲೀಷನ್ನು ಕಳ್ಸೋಣ, ಬೇರೆ ಬೇರೆ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ಕೊಡೋಣ, ಅದು ಹಳ್ಳಿಗಾಡಿನ ಮಕ್ಕಳು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಒಂದು 7 ಶಾಲೆನ ಹಾಗೆ ಮಾಡಿದ್ವಿ. ಅದಾದಮೇಲೆ ಹಳ್ಳಿಗಳು ಕೂಡ ಹಾಳಾಗಿದ್ದಾವೆ. ಸೊ ಪ್ರತಿ ಹಳ್ಳಿಗೂ ಹೋದಾಗಲೂ ಕೂಡ ಅಲ್ಲಿನ SDMC ಮೆಂಬರ್ಸ್ ಅವರೆಲ್ಲ ಪಕ್ಕ ಕರ್ಕೊಂಡೋಗಿ, ನೀವೇನು ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತೀರಿ ಅನಿಸುತ್ತೆ, ನಮ್ಗೆ ಇಷ್ಟು ಕೊಟ್ರೇ ನೀವು ಒಳಗಡೆ ಇದು ಮಾಡೋದು ನಮ್ಮ ಸ್ಕೂಲಲ್ಲಿ ಮಾಡೋಕ್ಕಾಗೋದು ಅಂತ. ನಮಗೆ ಅಸಹ್ಯ ಅನ್ನಿಸ್ತಾ ಇದೆಲ್ಲ ಕೂಡ. ಒಂದು ಸರ್ಕಾರಿ ಶಾಲೆ ಅನ್ನುವಂಥದ್ದು ದುಡಿಮೆಯ ಭಾಗ ಆಗುತ್ತೆ ಅಂತಂದರೆ ಮನಸ್ಸಿಗೆ ನೋವಾಗುವಂಥ ವಿಷಯ. ಅದರಿಂದ ಅದನ್ನು ಬಿಟ್ಟು ಆಮೇಲೆ ಸಸಿ ನೆಡುವಂತಹ ಕೆಲಸಗಳನ್ನು ಶುರು ಮಾಡಿದ್ವಿ. ಸುಮಾರು 1 ಲಕ್ಷ ಸಸ್ಯಗಳನ್ನು ಇದುವರೆಗೂ ನೆಟ್ಟಿದ್ದೀವಿ. ಅದರಲ್ಲಿ ಸುಮಾರು ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನೇ ಖುದ್ದಾಗಿ ಗಡಾರಿ ಎತ್ಕೊಂಡು ಮಾಡಿರೋಂಥ 1,100 ಸಸ್ಯಗಳು ನನಗಿಂತ 2 ಪಟ್ಟು ಎತ್ತರವಾಗಿ ಬೆಳೆದು ನಿಂತಿದ್ದಾವೆ. ಹೀಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು. ನಾನು ನನ್ನ ಹೆಸರಲ್ಲೇ ಟ್ರಸ್ಟ್ ಮಾಡ್ಕೊಂಡು ಹೋದರೆ ಅದು ಹೆಚ್ಚಿನ ಜನಕ್ಕೆ ರೀಚ್ ಆಗಲ್ಲ. ಒಂದು ಎರಡನೇದು, ಯಾಕೆ ರೀಚ್ ಆಗಬೇಕಂದ್ರೆ ನನ್ನ ಸ್ವಂತಕ್ಕಲ್ಲ, ಹಾಗೆ ರೀಚ್ ಆದಾಗ ಇನ್ಯಾರಿಗೂ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ದತ್ತತೆ ಶಾಲೆಗಳು ದತ್ತೋಗೋತಾರಲ್ಲ, ಇನ್ನೊಂದಷ್ಟು ಗಿಡ ನೆಡ್ತಾರಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳು ಹೀಗೆ ಮಾಡಿದ್ರಂತೆ ಕಣೋ, ನಾವು ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅಭಿಮಾನಿಗಳು, ಅವ್ರು ಹಂಗೆ ಮಾಡಿದ್ರಂತೆ ಕಣೋ ಇಲ್ಲಿ ಅಂತ ಸುದೀಪ್ ಅವರ ಅಭಿಮಾನಿಗಳು, ಹೀಗೊಂದು ಬದಲಾವಣೆ ಆಗುತ್ತಲ್ಲ. ಸೊ ನಾನೊಬ್ಬ ವೈಯಕ್ತಿಕವಾಗಿ ಮಾಡಿದಾಗ ನನ್ನ ಕುಟುಂಬ ಕೇಳ್ಬೋದು, ನನ್ನ ಸ್ನೇಹಿತರು ಕೇಳ್ಬೋದು. ಸೊ ಅದಕ್ಕೆ ಕೊಡೋದು ಏನೇ ಇದ್ದರೂ ಸಮಾಜಕ್ಕೆ ಅದನ್ನು ಇವ್ರ ಮುಖಾಂತರ ಕೊಡೋಣ ಅಂತ ಅಂದ್ಕೊಂಡು ಅವರ ಹೆಸರು ಮುಖಾಂತರ ಕೊಡ್ತಾ ಬಂದು ಅಷ್ಟೇ. ವಿಷ್ಣುವರ್ಧನ್ ಸ್ಮಾರಕ ಆಗಬೇಕು ಅನ್ನೋ ಕಾರಣಕ್ಕೆ 14-15 ದಿನಗಟ್ಟಲೆ ನೀವು ಧರಣಿ ಕೂರ್ತೀರಿ, ಹೋರಾಟ ಮಾಡ್ತೀರಿ. ಆದರೆ ಆ ಹೋರಾಟ ನಿರಂತರವಾಗ್ತಾ ಬಂತು. ಇತ್ತೀಚೆಗೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತದೆ. ಅಂದರೆ ಒಬ್ಬ ಸ್ಟಾರ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಅಪಾರ ಕೊಡುಗೆ ಅವ್ರದ್ದು ಕೂಡ. ಸೊ ಅಂಥ ನಟನೆಗೆ ಒಂದು ನೆಲೆ ಇಲ್ದಂತ ಆಯಿತು. ಅಭಿಮಾನಿಗಳು ಎಷ್ಟೇ ಹೋರಾಟ ನಡೆಸಿದ್ರು ಅದು ವ್ಯರ್ಥ ಆಗ್ತಾನೆ ಬರ್ತಾ ಇದೆ. ಸೊ ಇತ್ತೀಚೆಗೆ ನೋಡಿದ್ರು ಅದು ತುಂಬ ದುರಂತನೇ ಅನ್ನಿಸ್ತು. ನೀವು ಒಬ್ಬ ಅಭಿಮಾನಿಯಾಗಿ, ಸೇನಾ ಸಮಿತಿಯ ಅಧ್ಯಕ್ಷರೂ ಆಗಿ ಈ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ದುರಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾ ಜರ್ನಿ ನೋಡಿದರೆ ಬದುಕೆಲ್ಲ ಕಷ್ಟ. ಸೊ ಈಗ ಅವರ ನಮ್ಮ ಇಲ್ಲಿನ ನಮ್ಮ ಜೊತೆಗಿನ ಬದುಕು ಭೌತಿಕವಾಗಿ ಅವರು ಹೋದ ಮೇಲೆ ಕೂಡ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ರೆ ಒಂದು ಮನಸ್ಸಿಗೆ ನೋವಾಗುತ್ತೆ ನನಗೆ. ಏನು ತಪ್ಪು ಮಾಡಿದ್ರು ಅಂತ, ಯಾವ ರಾಶಿ, ಯಾವ ನಕ್ಷತ್ರ, ಅದು ಏನಕ್ಕೆ ಹೀಗೆ, ಅದು ಹೇಗೆ ಒಬ್ಬ ವ್ಯಕ್ತಿ ಮೊದಲನೇ ಸಿನಿಮಾದಿಂದ ಇವತ್ತಿನ ಸತ್ತು ಇಷ್ಟು ವರ್ಷಗಳಾದಮೇಲೂ ಕೂಡ ಬರೀ ವಿವಾದಗಳಲ್ಲೇ ಬರೀ ತೊಂದರೆಗಳಲ್ಲಿ ಇರ್ಲಿಕ್ಕೆ ಸಾಧ್ಯ? ಅದು ಎಂಥದ್ದು?
ನನಗಿದೊಂಥರ ಅಚ್ಚರಿ ಸರ್. ಇದು ಒಂದು ಅಧ್ಯಯನದ ವಸ್ತು, ಇದು ಏನಾಗಿರ್ಬೋದು ಇದರ ಹಿಂದೆ ಅಂಥೇಳಿ. ಬಟ್ ಒಂದಂತೂ ನಿಜ, ಅವರಿಗೆ ದಕ್ಕಬೇಕಾದ್ದು ಏನು ದಕ್ಕಿಲ್ಲ. ಅವರ ಪ್ರತಿಭೆಗೆ, ಅವರ ಸಾಧನೆಗೆ, ಅವರ ಕೊಡುಗೆಗೆ ಈ ನಾಡಿಗೆ ಅದಕ್ಕೇನು ದಕ್ಕಬೇಕಿತ್ತು ಅದು ದಕ್ಕಲಿಲ್ಲ. ಅವರನ್ನು ಸರಿಯಾಗಿ ನಾವು ಯಾರೂ ನಡೆಸ್ಕೊಳ್ಳಿಲ್ಲ. ಸೊ ಅವ್ರಿಗೆ ಸಿಕ್ಕಿದೆ ಇವ್ರಿಗೆ ಕೊಡಿ ಅಂತಲ್ಲ, ಇವರಿಗೆ ಕೊಡಬೇಕಿತ್ತು, ಇವರಿಗೆ ಕೊಡಬೇಕು, ಇವರಿಗೆ ಸಿಗಬೇಕು, ಒಂದು ಗೌರವ ಇದೆ, ಹುಡುಕ್ಬೇಕಿತ್ತು. ಯಾರಿಗೂ ಕೊಟ್ಟಿದ್ದಕ್ಕೆ ಕೊಡಿ ಅಂತ ಯಾರು ಕೇಳಬಾರ್ದು, ಅದು ಇವರಿಗೆ ಸಿಗಬೇಕಿತ್ತು, ಇವರಿಗೆ ಸಿಗಬೇಕಿತ್ತು. ನೀವು ಯಾರೂ ಕೂಡ ಅವರನ್ನು ಆ ರೀತಿಯಲ್ಲಿ ನೋಡಲಿಲ್ವ ಅನ್ನೋಂಥ ದುಃಖ ನನಗೆ. ಇನ್ನೊಂದು, ಅವ್ರ ಸ್ವಭಾವ ಹೇಗಿತ್ತಂತಂದರೆ, ಯಾವುದೋ ಒಂದು ಪ್ರಶಸ್ತಿ ಬಂದಾಗ ತುಂಬ ಖುಷಿಯಾಗಿದ್ರಂತೆ. ಅದಾದಮೇಲೆ ರಾತ್ರಿ ಯಾರೋ ಫೋನ್ ಮಾಡಿ, ವಿಷ್ಣು ನಾನು ಹೇಳಿದ್ದೀನಿ ಪ್ರಶಸ್ತಿ ನಿಂಗೆ ಬಂದಿದೆಯಮ್ಮ, ಗುಡ್ ಅಂದ್ರಂತೆ, ಕಂಗ್ರ್ಯಾಚುಲೇಷನ್ ಅಂತ. ಅವ್ರು ಎಷ್ಟು ಅಪ್ಸೆಟ್ ಆದ್ರಂತೆ, ಮಾರನೇ ದಿವಸ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ವಂತವ್ರು. ಓಕೆ, ಒಪ್ಕೊಂಡಂಥವ್ರು. ಅಂದರೆ ಇವನು ಕೊಡಿಸ್ಬೇಕಾ ನನಗೆ ಪ್ರಶಸ್ತಿ, ಅಂದರೆ ನಾನು ಅರ್ಹನಿರಲಿಲ್ವಾ? ಈಗಲೂ ಕೂಡ ಸ್ಮಾರಕದ ವಿಷಯದಲ್ಲೂ ಅವರು ಹಾಗೆ ಇವ್ರ ಹತ್ರ ಎಲ್ಲ ಭಿಕ್ಷೆ ಬಿಡಬೇಕಾ ಹಾಗೆ ಅಂದ್ಕೊಂಡಿದ್ದಾರೇನೋ ಅವರು. ಸ್ಮಾರಕ ಬೇಡ, ನಾನು ರೂಪಕವಾಗಿರ್ತೀನಿ ಅಂತ ಹೇಳಿ. ಅದು ತಪ್ಪಾಗ್ಬಿಡುತ್ತೆ. ಮತ್ತೆ ಎಲ್ರಿಗೂ ರೂಪಕಗಳಿರ್ಬೇಕಾದ್ರೆ ಇವ್ರಿಗೆ ಮಾತ್ರ ಯಾಕಿಲ್ಲ? ಕರೆಕ್ಟ್ ಅಲ್ಲ, ಅವ್ರು ಇದ್ದಾಗಲೂ ವಿರೋಧಿಗಳಿದ್ರು ಇಂಡಸ್ಟ್ರಿ ಅಥವಾ ಹೊರತಾಗಿ, ಅವ್ರು ಇದ್ದಾಗೂ ವಿರೋಧಿಗಳಿದ್ದಾರೆ ಅಂತ ಅನ್ಸುತ್ತಾ? ಇವೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ನೋಡಿದಾಗ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ. ಆದರೆ ಹೊಸ ವಿರೋಧಿಗಳು ಇವರು, ಹಳೆ ವಿರೋಧಿಗಳಲ್ಲ, ಹೊಸ ವಿರೋಧಿಗಳು. ಓಕೆ. ಆಮೇಲೆ ಸ್ಮಾರಕ ಆಗಲೇಬಾರ್ದು ಅನ್ನೋ ವರ್ಗ ನಿಜಕ್ಕೂ ಇದೆಯಾ ಅಂತ ಅನ್ಸುತ್ತಾ ಸರ್ ನಿಮಗೆ? ಅಯ್ಯೋ, ಅಂದರೆ ವಿಷ್ಣುವರ್ಧನ ಸ್ಮಾರಕನ ಅಥವಾ ಸ್ಮಾರಕ ಸಂಸ್ಕೃತಿನ? ಸ್ಮಾರಕ ಸಂಸ್ಕೃತಿ ನಡೀತಾ ಇದೆ ನಿರಂತರವಾಗಿ. ಯಾರೊಬ್ಬ ರಾಜಕಾರಣಿ ಅದೋ ನೀವೊಂದು ಮಾಡಿ ಅಂತಾರೆ, ಅಥವಾ ಇನ್ನೊಬ್ಬ ಯಾರೋ. ಆದರೆ ವಿಷ್ಣು ಸರ್ ವಿಚಾರವಾಗಿ ಸ್ಮಾರಕ ಆಗಲೇಬಾರ್ದು ಅನ್ನೋ ವರ್ಗ ಇದೆಯಾ? ಬಾಲಣ್ಣನ ಕುಟುಂಬದವರು ಅವರಿದ್ದಾರೆ ಸರ್. ಅವರು ಅಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಎಲ್ರಿಗೂ ಗೊತ್ತಿರಬೇಕಾದ್ರೆ ಸ್ಮಾರಕ ಆಗ್ಬಿಟ್ಟಿದೆ. ಮೈಸೂರಲ್ಲಿ ಇದೆ ಸ್ಮಾರಕ, 5 ಎಕರೆ ಜಾಗದಲ್ಲಿ ಭಾಳ ವಿಶಾಲವಾಗಿ ಇದೆ. ಅದರಲ್ಲಿ ಏನು ನೋವಿಲ್ಲ, ಬೇಜಾರು ಇಲ್ಲ. ಅಂತ್ಯ ಸಂಸ್ಕಾರವಾದ ಜಾಗನ ಉಳಿಸ್ಕೊಡಿ ಅಂತ ಕೇಳ್ತಿದ್ದೀವಿ. ಸೊ ಸಿಂಪಲ್. ಬಹುಶಃ ಅಭಿಮಾನಿಗಳ ಇಷ್ಟೆಲ್ಲ ಹೋರಾಟ ಎಲ್ಲೋ ಒಂದು ಕಡೆ ವ್ಯರ್ಥ ಆಯಿತು ಅಂತ ಅನ್ಸುತ್ತಾ ಇದೆಯಾ? ವ್ಯರ್ಥ ಆದರೆ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂತ. ವ್ಯರ್ಥ ಆಗದೆ ನಾವು ಅದನ್ನು ಸಾಕಾರಗೊಳಿಸ್ಕೊಂಡ್ರೆ ಮಾತ್ರನೇ ಅದಕ್ಕೊಂದು ಸಾರ್ಥಕತೆ. ಸೊ ಆ ಪ್ರಯತ್ನಗಳನ್ನು ಜಾರಿಯಲ್ಲಿ ಇಟ್ಟಿದ್ದೇವೆ. ಬಹುಶಃ ಇನ್ನೊಂದು ತಿಂಗಳೊಳಗಡೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸಗಳಾಗ್ತವೆ. ಸೊ ಅಭಿಮಾನಿಗಳನ್ನು ಇನ್ನಷ್ಟು ಬೆಸೆಯುವ ಕೆಲಸ ಹೇಗೆ ನಡೀತಾ ಇದೆ? ಅಗತ್ಯ ಇಲ್ಲ. ಬೆಸೆಯುವಂತಹ ಕೆಲಸಗಳು ಮಾಡಿದ್ರೆ, ಒಂದು ನಾನು ಮಹತ್ವಾಕಾಂಕ್ಷೆಯಾಗಿದ್ದಿದ್ರೆ ಅಭಿಮಾನಿಗಳನ್ನು ಇಟ್ಕೊಂಡು ನಾನೇನೋ ರಾಜಕೀಯಕ್ಕೆ ಸೇರಬೇಕಂತನೋ, ಪ್ರಶಸ್ತಿಗಳು ಪಡ್ಕೋಬೇಕಂತನೋ, ಅಥವಾ ಹಣವಂತ ಆಗಬೇಕು ಅನ್ನೋಂಥ ಉದ್ದೇಶಗಳು ನನಗಿದ್ದರೆ ಅವ್ರನ್ನೆಲ್ಲ ಬೆಸೆಯುವಂಥದ್ದು ಮಾಡುವಂಥದ್ದು ಮಾಡಬೇಕು. ಬಟ್ ನನಗೆ ಆ ಥರದ ಉದ್ದೇಶಗಳಿಲ್ಲ. ನಾನು ಇದುವರೆಗೂ ಕೂಡ ಸಂಘಟನೆ ಮಾಡಿದ್ದಲ್ಲ, ಕೆಲಸ ಮಾಡಿದ್ದು, ಮುಂದೆ ಯಜಮಾನರನ್ನೇ ಕೆಲಸವನ್ನು ಮಾಡಿದ್ದಷ್ಟೇ. ನಾನು ಸಂಘಟನೆ ಮಾಡಲಿಲ್ಲ. ಹೋಗಿ ನೀವು ಬನ್ನಿ ಅಂತ ಒತ್ತಾಯಿಸಿ ಅವ್ರನ್ನೆಲ್ಲ ಮೋಟಿವೇಶನಲ್ಲಿ ಓಡಿಸ್ಕೊಟ್ಟು ಒಳಗಡೆ ಕರ್ಕೊಂಬಂದು ಅವ್ರು ಕೊಟ್ಟಿಲ್ಲ. ನಾನು ಕೆಲಸಗಳನ್ನು ಮಾಡ್ತಾ ಹೋದೆ, ಅವರೆಲ್ಲ ಒಂದು ಕಡೆ ಸೇರ್ತಾ ಹೋದರು. ಅದಕ್ಕೋಸ್ಕರ ನಾವು ಒಂದು ಪುತ್ತಲೆ ಆಗ್ತಾಯಿದ್ರೆ 2 ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಯಾವುದೋ ಒಂದು ಸಸಿ ನೆಡೋ ಕಾರ್ಯಕ್ರಮಕ್ಕೆ 1-2 ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಟ್ಟಿಗೆ 100 ಜನ ಒಂದು ಕಡೆ ಸೇರಿದಾಗ ಅಲ್ಲೆಲ್ಲೋ ಮೂಲೆಯಲ್ಲಿದ್ದಂಥವನಿಗೆ ನೆಕ್ಸ್ಟ್ ಟೈಮ್ ನಾನು ಹೋಗಬೇಕು ಅನ್ನಿಸ್ತಾ ಇತ್ತು, ಅವನು ಬಂದು ಸೇರಿಕೊಂಡ. ಹೀಗೆ ನಿರಂತರವಾಗಿ ಕಳೆದ 15 ವರ್ಷಗಳಲ್ಲೂ ಅವರ ಕೆಲಸಗಳು ಎಂದೂ ನಿಲ್ಲದಂತೆ, ಅಂದರೆ ಬರೀ ಅವರ ಹುಟ್ಟುಹಬ್ಬ ಪುಣ್ಯಸ್ಮರಣೆ ಅಲ್ಲ, ನಿತ್ಯೋತ್ಸವ ಥರ ಅವರ ಕೆಲಸಗಳಾಗೋ ಥರ ಪ್ಲ್ಯಾನ್ ಮಾಡಿದ್ವಿ. ನೀವು ಹಿಂದೆ ಡೆಲ್ಲಿನಲ್ಲಿ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿಷ್ಣು ಚಿತ್ರೋತ್ಸವ ಅಂತಲೇ ಮಾಡಿದ್ರಿ. ಡಾಕ್ಟರ್ ವಿಷ್ಣು ರಾಷ್ಟ್ರೀಯ ಉತ್ಸವ ಅಂತ ಮಾಡಿದೆ. ಇಲ್ಲಿಂದ ಫ್ಲೈಟಿಲೆಲ್ಲ ಬುಕ್ ಮಾಡಿಕೊಂಡು ಹೋಗಿ ಮಾಡಿಕೊಂಡು ಬಂದ್ವಿ. ಚೆನ್ನಾಗಾಯ್ತು. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಅವಾಗ ನನಗೆ ಜಸ್ಟ್ ಒಂದು 32 ವರ್ಷ. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ನಾನು ಈಗಲೂ ಆದರೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂಥದ್ದು ಯಾಕೆ ಮಾಡಿಬಿಟ್ಟು ನಾವು ಗೊತ್ತಿಲ್ಲ, ಫಸ್ಟ್ ಅವರೇ ಮಾಡಿಸ್ಕೊಂಡಿದ್ದಾರೆ ಅನಿಸುತ್ತೆ. ಅದೊಂದು ನನಗೆ ಇವತ್ತಿಗೂ ಕೂಡ ಭಾಳ ರೋಮಾಂಚನ ಕೊಡುವಂತಹ ಕಾರ್ಯಕ್ರಮ ಅದು. ಸೊ ಈಗ ನೀವು ಸರ್ಕಾರದ ಮಟ್ಟದಲ್ಲಿ ವಿಚಾರನ ಇಟ್ಟಿದ್ದೀರಿ. ಸೊ ಸರ್ಕಾರ ನಿಮಗೆ ಸ್ಪಂದಿಸ್ತಾ ಇದೆ? ಸರ್ಕಾರಕ್ಕೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಅಧಿವೇಶನದಲ್ಲಿ ಚರ್ಚೆ ಆಗುವಂತಹ ಭರವಸೆ ನಮಗಿದೆ. ಚರ್ಚೆ ಆಗದೇ ಇದ್ದರೆ ನಾವು ಇದನ್ನು ಬೇರೆ ಹಂತಕ್ಕೆ ತಗೊಂಡು ಹೋಗ್ತೀವಿ. ಚರ್ಚೆಗೋಸ್ಕರ ಕಾದಿದ್ದೇವೆ. ಯಾಕಂದರೆ ಸಚಿವರು, ಶಾಸಕರ ಮೂಲಕ ಈಗಾಗಲೇ ಒಂದು 20ಕ್ಕೂ ಹೆಚ್ಚು ಶಾಸಕರು ಮತ್ತು ಸಚಿವರುಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಸೊ ಅವ್ರ ಕ್ರಮ ಜಾಗಕ್ಕೆ ಹೆಚ್ಚಿನ ಹಣ ನಿರೀಕ್ಷೆ ಮಾಡ್ತಾ ಇದ್ದಾರಾ ಅಲ್ಲಿ?
ನಾವು ಆಗಲೇ ಅದಕ್ಕೆ 2 ಕೋಟಿ ಆಫರ್ ಕೊಟ್ಟಿದೆ ಸರ್. ಓಕೆ. ನಾನು ಕೊಡ್ತೀನಿ ಕೊಡಿ ಅಂತ ಹೇಳಿ ಅವ್ರು ಕೊಡಲಿಲ್ಲ. ಇನ್ನೂ ಹೆಚ್ಚಿನ ಹಣಕ್ಕೇನಾದರೂ ಕಾಯ್ತಾ ಇರಬಹುದಾ ಅಂತ. ಅದರಲ್ಲಿ ಈಗ ನೀವು ಯಾರು ಒಬ್ಬ ಅಮಾಯಕ ಹೋದರೂ ಕೂಡ ಒಂದು 100-150 ಕೋಟಿ ಟರ್ನ್ ಓವರ್ ಮಾಡ್ಬೋದು ಅಲ್ಲಿ. ಯಾಕಂದರೆ 1 ಎಕರೆಗೆ ಅಷ್ಟು ಜಾಗ ಇದೆ, ಬೆಲೆ ಇದೆ. ಅದ್ರ ಜೊತೆಗೆ ಒಂದಷ್ಟು ಮಾಲ್ ಏನೋ ಮಾಡೋ ಪ್ಲ್ಯಾನ್ ಇದೆ. ಬಾಲಕೃಷ್ಣ ಅವರ ಹೆಸರಿಟ್ಬಿಟ್ಟು ಮಾಲ್ ಮಾಡ್ಬೋದು ಅಂತ ನನ್ನ ನಿರೀಕ್ಷೆ. ಅದೇನೋ ಆದರೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಒಂದು 150-200 ಕೋಟಿ ಹೂಡಿಕೆ ಆಗುತ್ತೆ. ರಿಟರ್ನ್ಸು ಕೂಡ ಕೋಟಿಗಳ ಲೆಕ್ಕದಲ್ಲೇ ಇರುತ್ತೆ ಪ್ರತಿ ತಿಂಗಳು. ಕರೆಕ್ಟ್. ಓಕೆ. ಸುದೀಪ್ ಸರ್ ಕೂಡ ನಿಮಗೆ ತುಂಬ ಜೊತೆ ನಿಂತು ಸಾಥ್ ಕೊಡ್ತಾ ಇದ್ದಾರೆ. ಅವರು ಕೂಡ ಈ ವಿಚಾರವಾಗಿ ಸಾಕಷ್ಟು ಮಾತಾಡಿದರು. ಸ್ಮಾರಕ ಕುರಿತಂತೆ ಸುದೀಪ್ ಅವರ ನಿಲುವು. ಅವ್ರು ನನ್ನ ಜೊತೆ ಸಾಥ್ ಕೊಡ್ತಿರೋದು, ನಾನು ಅವ್ರ ಜೊತೆಯಲ್ಲಿ ನಿಂತಿರೋದು, ಎರಡಕ್ಕೂ ಒಂದು ಕಾರಣ ಏನಂದರೆ ಅವ್ರು ನನಗಿಂತ ದೊಡ್ಡ ಅಭಿಮಾನಿ ವಿಷ್ಣು ಸರ್ಗೆ. ಅವರು ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ ಅಲ್ಲಿನ ನಟರನ್ನ ಪ್ಲೇಸ್ ಮಾಡಲ್ಲ. ಅಲ್ಲೂ ಹೋಗಿ ವಿಷ್ಣು ಸರ್ ಹೆಸರನ್ನೇ ಹೇಳ್ತಾರೆ, ನನ್ನ ಐಡಿಯಲ್ ವಿಷ್ಣುವರ್ಧನ್ ಅವರು ಅಂತ ಹೇಳಿ. ಸೊ ಅಷ್ಟು ಒಬ್ಬ ವ್ಯಕ್ತಿನ ಆರಾಧಿಸುವಂತಹ ವ್ಯಕ್ತಿ ಸಹಜವಾಗಿ ನಮಗೂ ಇಷ್ಟವಾಗ್ತಾರಲ್ಲ. ನಾನು ಅವ್ರ ಜೊತೆಗೆ ಇದ್ಬಿಟ್ಟಿದ್ದೀನಿ 10 ವರ್ಷದಿಂದ. ಅವರ ಗುಣ ಸ್ವಭಾವಗಳು ಹೊರಗಡೆ ಹೇಗಿದ್ದಾವೋ ಒಳಗಡೆ ಕೂಡ ಹಾಗೆ ಇದ್ದಾವೆ. ತನ್ನ ಸುತ್ತಮುತ್ತಲ ಇರೋರನ್ನ ಅವರು ಭಾಳ ಪ್ರೀತಿಯಿಂದ ಕಾಪಾಡ್ಕೋತಾರೆ. ಸೊ ಮತ್ತು ಇನ್ನೊಬ್ಬರಿಗೆ ಕೊಡುವಂತಹ ಗೌರವದ ವಿಷಯದಲ್ಲಿ ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಯಾರಿಗೇನು ಡಿಸರ್ವ್ ಆಗಿದ್ದಾರೋ ಅದನ್ನು ಕೊಟ್ಟೇ ಕೊಡ್ತಾರೆ ಅವರು. ಸೊ ಈ ಎಲ್ಲ ಕಾರಣಗಳಿಗೆ ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಸಂಬಂಧಪಟ್ಟಂಥ ಅಬಾಧಿತವಾದ ಅದೊಂಥರ ಅದ್ಭುತವಾದ ಪ್ರೀತಿ ಅವರಿಗೆ. ಯಾವತ್ತೂ ಅದ್ರ ಬಗ್ಗೆ ನೀವು ಎಂಥ ಕೋಪದಲ್ಲಿದ್ದಾಗ ಕೇಳಿದ್ರು ಕೂಡ ಅಪ್ಪಾಜಿ ಅಂದ್ಬಿಡ್ತಾರೆ ಅವರು. ಅಪ್ಪಾಜಿ, ಬಾಸು, ಸರ್ ಹೀಗೆ ಅಂತ ಅನ್ನೋದು. ಒಂದು ಸಲ ಕೂಡ ವಿಷ್ಣು ಹಿಂಗಲ್ಲ, ವಿಷ್ಣುವರ್ಧನ್ ಹಿಂಗಂದೇ ಇಲ್ಲ ಅವರು. ಸರ್ ಹೇಗಿದ್ರು ಗೊತ್ತಾ, ಅಪ್ಪಾಜಿಯವರು ಹೀಗೆ ಅವ್ರು ಮಾತಾಡೋದು. ಸೊ ನಮಗೆ ಭಾಳ ಇನ್ಸ್ಪೈರ್ ಅನಿಸುತ್ತೆ. ಒಂದೊಂದು ಸರಿ ನಾವು ಕೂಡ ಯಜಮಾನ್ರು ಅಂದ್ಬಿಟ್ಟು ಸುಮ್ಮನೆ ಬಿಡ್ತೇನೆ, ಅವ್ರು ಹಾಕಲ್ಲ, ಭಾಳ ರೀತಿಯಿಂದ ಮಾತಾಡ್ತಾ ಇರ್ತಾರೆ. ಅದರಿಂದ ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ. ಮತ್ತು ಒಬ್ಬ ನಟನಾಗಿ ಅವರು ಅಮೇಝಿಂಗ್. ಸೊ ಅದನ್ನು ನಾನು ಹೇಳೋದಲ್ಲ, ಇಡೀ ರಾಷ್ಟ್ರ ಹೇಳ್ತಿದೆ. ಹೌದು. ಜೊತೆಗೆ ಈ ಕೆಲಸಗಳಲ್ಲಿ ಪ್ರತಿ ಸಲ ಕೂಡ ನಾನೇನು ಕೇಳೋಂಗಿಲ್ಲ. ಅವ್ರಿಗೆ ನೋವು ಇಲ್ಲೇನೋ ಆಗ್ತಾಯಿದೆ ಅಂತ ಗೊತ್ತಾದಾಗ ಅವರಿಗೆ ಗೊತ್ತಾಗುತ್ತಲ್ಲ, ಅವರೇ ಸ್ಪಂದಿಸ್ತಾರೆ. ಅದಕ್ಕೆ ಇಮಿಡಿಯೇಟಾಗಿ ಸ್ಪಂದಿಸಿ ಇದಕ್ಕೆ ನಾನು ಇದ್ದೇನೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಈಗಲೂ ಅದನ್ನೇ ಹೇಳಿದ್ದಾರೆ, ನಾನಿದ್ದೇನೆ ಇದ್ರ ಜೊತೆಗೆ ಅಂತ ಹೇಳಿ. ಬೆಳಿಗ್ಗೆ ಕೂಡ ಮಾತನಾಡಿದೆ ಅವ್ರ ಜೊತೆಗೆ. ಸೊ ಈಗ ಸೆಪ್ಟೆಂಬರ್ 18ರ ಒಳಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸೆಪ್ಟೆಂಬರ್ 18ರೊಳಗಡೆ ಇದು ಕ್ಲಿಯರ್ ಆಗಬೇಕು. ಅಲ್ಲಿಂದ ಆಚೆಗೆ ಇದು ವಿವಾದವಾಗಿ ಯಜಮಾನರು ನಮಗೆ ನೆನಪಾಗಬಾರ್ದು, ಮತ್ತೆ ಎಂದೂ ಈ ರೀತಿಯ ಸಮಸ್ಯೆ ಆಗಬಾರದು. ಇದು ನಮ್ಮ ನಿರ್ಧಾರ. ಇಷ್ಟು ಈ ಕ್ಷಣಕ್ಕೆ ಇದು ಮಾತ್ರ ಹೇಳಬಲ್ಲೆ. ಒಟ್ಟು ತಾರ್ಕಿಕವಾಗಿ ಅಂತ್ಯ ಕಾಣಲೇಬೇಕು. ಈ ಮೈಸೂರಲ್ಲೂ ಕೂಡ ಸರ್ಕಾರ ಮಾಡಿದ್ದು, ಅಲ್ಲೂ ಕೂಡ ಸ್ಮಾರಕ ಇದೆ. ಸೊ ಫ್ಯಾನ್ಸು ವಿಷ್ಣುವರ್ಧನ್ ಕುಟುಂಬದ ಜೊತೆ ಅಲ್ಲಿ ಹೋಗಿ ಸ್ಮಾರಕವನ್ನು ಅದನ್ನು ಒಪ್ಪೋದಿಲ್ವಾ, ಹೇಗೆ ಸರ್? ಅದು ನಮ್ಮದೇ ಸ್ಮಾರಕ. ಇಲ್ಲಿಂದ ನಾವು ಮೆರವಣಿಗೆ ಹೋಗಿದ್ದು 1,500 ವೆಹಿಕಲ್ಸ್ ಹೋಗಿತ್ತು. 1,500 ವೆಹಿಕಲ್ ಹೋಗಿ ಒಂದು 3,000-4,000 ಜನ. ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಈಗಿನ ಹೈವೇ ಏನಾಗಿದೆ ಅದ್ರ ಅಧಿಕೃತ ಉದ್ಘಾಟನೆ ಮಾಡಿದವ್ರು ನಾವುಗಳೇ. ಕರೆಕ್ಟಾಗಿ 7 ಕಿಲೋಮೀಟರ್ ಒಂದ್ಸರಿ ಗಾಡಿ ನಿಲ್ಸಿದ್ವಿ, 7 ಕಿಲೋಮೀಟರ್ ಇತ್ತು. ಅಷ್ಟುದ್ದಕ್ಕೂ ನಮ್ಮದೇ ಗಾಡಿಗಳು. ಅಷ್ಟು ಅದ್ಭುತವಾದಂಥ ಮೆರವಣಿಗೆ ಮಾಡಿ ಉದ್ಘಾಟನೆ ಮಾಡಿದ್ವಿ ನಾವು. ಬಟ್ ಏನಾಗಿದೆ ಸ್ಮಾರಕ, ಕರ್ನಾಟಕ ಅಂತಂದ್ರೆ ಬೆಂಗಳೂರಲ್ಲ ಸರ್. ಕರ್ನಾಟಕ ಅಂದರೆ ಬೀದರು ಇದೆ, ಕರ್ನಾಟಕ ಅಂದರೆ ಗುಲ್ಬರ್ಗ ಇದೆ, ಕರ್ನಾಟಕ ಅಂತಂದರೆ ಹುಬ್ಳಿ, ಧಾರವಾಡ, ಬಳ್ಳಾರಿ ಹಿಂಗೆಲ್ಲ ಇದಾವಲ್ಲ. ಆ ಎಲ್ಲ ರಸ್ತೆಗಳು ಬೆಂಗಳೂರಿನ ಕಡೆಗಿದ್ದಾವೆ ಹೊರತು ಮೈಸೂರು ಕಡೆಗಿಲ್ಲ. ವಯಾ ಬೆಂಗಳೂರು ಇದ್ದಾವೆ, ಬಟ್ ಬೆಂಗಳೂರಿಗೆ ಇಲ್ಲ. ಈ ಬೆಂಗಳೂರಿಗೆ ಬಂದಂಥ ಅಭಿಮಾನಿಗಳು 600 ಕಿಲೋಮೀಟ್ರ್ 700 ಕಿಲೋಮೀಟ್ರಿಂದ ಬರ್ತಾರಲ್ಲ, ಅವ್ರು ಇಲ್ಲಿಂದ ಮತ್ತೆ 400 ಕಿಲೋಮೀಟ್ರ್ ಮೈಸೂರಿಗೆ ಹೋಗಿ ಬರಬೇಕು. ಅದು ಅನ್ಯಾಯ ಅಲ್ವಾ ಸರ್? ಕರೆಕ್ಟ್. ಮೈಸೂರಿಗೆ ಹೋದವ್ರು ನೋಡ್ಕೊಬರೋದು ಬೇರೆ ವಿಷಯ. ಬೀದರಿಂದ ಬೆಂಗಳೂರು ಬಂದವನು ಇಲ್ಲಿಂದ 400 ಕಿಲೋಮೀಟ್ರ್ ಹೋಗಿ ಬರಬೇಕು ಅಂದರೆ ಅವ್ರಿಗೆ ಮಾಡಿದ ಮೋಸ ಅಲ್ವಾ ಸರ್? ಅದರಿಂದ ಅದಕ್ಕೆ ಅಲ್ಲಿ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆ ಹೊರತು ಯಜಮಾನರ ಅಭಿಮಾನಿಗಳು ಆ ಸ್ಮಾರಕದ ವಿಷಯದಲ್ಲಿ ಖಂಡಿತವಾಗಲೂ ದೂರ ಇಲ್ಲ. ಫೈನಲ್ ಆಗಿ ಇದು ಈ ವಿಷ್ಣು ಸೇನಾ ಸಮಿತಿಯ ಅಭಿಮಾನಿಗಳು ಏನಿದ್ದಾರೆ, ಇವರ ಹೋರಾಟ ವಿಷ್ಣು ಅವರ ಕುಟುಂಬದ ವಿರುದ್ಧ ಅಲ್ಲ. ಅಯ್ಯಯ್ಯೋ ಇಲ್ಲ. ಯಾಕಂದರೆ ಇದೊಂದು ಸ್ಪಷ್ಟನೆ ಕೊಟ್ಬಿಡಿ. ಯಾಕಂದರೆ ಭಾಳಷ್ಟು ಜನಗಳಿಗೆ ಏನಾಗಿದೆ, ಅನಿರುದ್ಧ ಅವರು ಎಲ್ಲೋ ಬೇಸರವಾಗಿ ಮಾತಾಡ್ತಾರೆ, ಒಂದಿಷ್ಟು ಆರೋಪಗಳು ಮಾತಾಡ್ತಾರೆ, ಅವ್ರು ಹಾಗೆ ಹೀಗೆ ಅಂತೇಳಿ ಹೆಸರು ಹೇಳದೇನೆ ಅದು ನಮ್ಗೆ ಗೊತ್ತಾಗ್ತದೆ.
ಆದರೆ ನಿಮ್ಮ ನಡುವೆ ಯಾವುದೋ ಈಗೋ ಇರ್ಬೋದು, ಆ ಈಗೋದಿಂದ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಗ್ತದ ಅನ್ನೋ ಒಂದಷ್ಟು ಪ್ರಶ್ನೆ. ಸರ್ ಇಲ್ಲ ಸರ್, ಅದು ಏನಾಗಿತ್ತು, ನಾನು ಅನಿರುದ್ಧ್ ಸರ್ ಜೊತೆಗಿದ್ವಿ, ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಿದ್ವಿ. ನನ್ನ ಕಾರ್ಯಕ್ರಮಗಳಿಗೆ ಸುಮಾರು 3-4 ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಮತ್ತು ಅವರೇ ಹೇಳಿದಪ್ಪ, ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದೆ ನಾನು. ಸೊ ಒಂದು 600-700 ಜನ ಬಂದಿದ್ರು ಮೀಟಿಂಗ್ಗೆ. ಮತ್ತು ನೇಪಾಳ ಸಂತ್ರಸ್ತರ ನಿಧಿ ಸಂಗ್ರಹಕ್ಕೆ ನನಗೆ ಹೇಳಿದರು, ಭಾರತಿ ಮೇಡಮ್ ಅವ್ರು ಬಂದಿದ್ದರು, ಶಭಾಷ್ ನೀವು ಹೀಗಿರಬೇಕು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿ ಹೋದರು. ಎಲ್ಲವೂ ಆಯಿತು, ಎಲ್ಲವೂ ಚೆನ್ನಾಗಿದ್ವಿ ಸರ್. ಮತ್ತು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಪ್ರೆಸ್ ಮೀಟು ಮಾಡ್ತಾಯಿದ್ವಿ, ಆ ಥರದ್ದೇನು ಇರಲಿಲ್ಲ. ಆದರೆ ಅವ್ರು ಮೈಸೂರಿಗೆ ಹೋಗ್ತೀನಿ ಅಂದ್ರಲ್ವ, ನೀವು ಬೇಡ, ನಾವು ಇಲ್ಲೇ ಇರ್ತೀವಿ ಅಂದ್ವಲ್ಲ. ನಮ್ಮ ಭಾವನೆಗಳಿಗೆ ನೀವು ಬೆಲೆ ಕೊಡಲಿಲ್ಲ, ನಾವು ಕುಟುಂಬದವ್ರು ಹೇಳಿದಾಗ ನೀವು ಬರಲಿಲ್ಲ ಅಂತ ಹೇಳಿ ಅವರನ್ನು ನಮ್ಮನ್ನು ದೂರ ಇಟ್ಬಿಟ್ರು. ನೀವು ಅಭಿಮಾನಿಗಳೇ ಅಲ್ಲ ಅಂತ ಬಹಿರಂಗವಾದ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಅದು ಸಾವಿರಾರು ಜನರಿಗೆ ಹರ್ಟ್ ಆಯಿತು. ನಾವಿಲ್ಲಿ ಭಾವನಾತ್ಮಕವಾಗಿ ಸಂಬಂಧ ಇದೆ ಇರಲಿ ಅಂತ ಹೇಳಿದ್ದಕ್ಕೆ ನಾವು ಈಗ ದೂರ ಆಗ್ಬಿಟ್ರಾ ಅಂತ ಹೇಳಿ ಅಲ್ಲಿಂದ ಅಂತರ ಜಾಸ್ತಿವಾಗಿದೆ. ಅದಕ್ಕೆ ಅವ್ರ ಸ್ಟೇಟ್ಮೆಂಟ್ಸೇ ಕಾರಣ ಹೊರತು ನಾವ್ಯಾರು ಕಾರಣ ಅಲ್ಲ. ಇದುವರೆಗೂ ಕುಟುಂಬದ ಬಗ್ಗೆ ನಾನಂತೂ ಯಾರು ಮಾತಾಡಿದಾರೋ ಗೊತ್ತಿಲ್ಲ, ನಾನಂತೂ ಕೆಟ್ಟದಾಗಿ ಎಲ್ಲೂ ಮಾತಾಡಿಲ್ಲ. ಏಕವಚನದಲ್ಲೂ ನಾನು ಅವ್ರ ಬಗ್ಗೆ ಮಾತನಾಡಲ್ಲ. ಯಜಮಾನರನ್ನ ಪ್ರೀತಿಸೋದಂದರೆ ಅವ್ರ ಕುಟುಂಬವನ್ನು ಪ್ರೀತಿಸೋದು, ಗೌರವಿಸೋದು. ಸೊ ಅದನ್ನು ನಾನು ಮಾಡ್ತಾನೆ ಬಂದಿದ್ದೀನಿ. ಆದರೆ ಏನಾಗುತ್ತೆ, ಈಗ ಇಲ್ಲೆಲ್ಲೋ ಮಾತಾಡ್ತಾ ಇರ್ತೀವಿ. ಸೊ ಯಾರೋ ಮೂರನೇ ವ್ಯಕ್ತಿಗೆ ಅದೇನು ಗ್ರಹಿಸುತ್ತೋ ಅದನ್ನು ತೊಗೊಂಡಾಗ ಅಲ್ಲೇನೋ ಹೇಳಿರ್ತಾರೆ, ಓ ಇವನು ಹಿಂಗೆ ಮಾತಾಡಿದ್ನ ನನ್ನ ಬಗ್ಗೆ ಅಂತ. ಅದು ಶೇಖರಣೆ ಆಗ್ತಾ ಹೋಗುತ್ತಲ್ಲ. ಕರೆಕ್ಟ್. ಬಟ್ ಎಲ್ಲ ಮಾತುಗಳು ನಾವು ನಂಬಬೇಕಾಗಿಲ್ಲ, ಮತ್ತು ಎಲ್ಲ ಮಾತುಗಳು ನಮ್ಮವಾಗಬೇಕಾಗಿಲ್ಲ. ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ, ಯಾಕಂದರೆ ಇದು ಬದುಕು ತುಂಬ ಸಿಂಪಲ್ ಆಗಿದೆ, ಇದನ್ನು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಸೊ ನಾನು ಸಹಜವಾಗಿ ಬದುಕೋಕ್ಕೆ ಇಷ್ಟಪಡ್ತೀನಿ, ನೆಮ್ಮದಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರನ್ನ ಯಾರನ್ನೋ ನೋಯಿಸ್ತೀನಿ ಅಂತಂದರೆ ಅವ್ರಿಗೊಂದು ಕುಟುಂಬ ಇರುತ್ತೆ. ಅವ್ರ ಬಗ್ಗೆ ನಾನು ಬಹಿರಂಗವಾಗಿ ಮಾತನಾಡಿದ ತಕ್ಷಣ ಅವ್ರ ಕುಟುಂಬ ನೋಯುತ್ತೆ. ನಾನು ಅದನ್ನೆಲ್ಲ ಯೋಚನೆ ಮಾಡ್ತೀನಿ. ಆದ್ದರಿಂದ ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಯಾವತ್ತೂ ನನ್ನ ಲೈಫಲ್ಲಿ ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಒಂದು ದಿವಸಕ್ಕೂ ನಾನು ಕೆಟ್ಟದಾಗಿ ನೆಗೆಟಿವ್ ಮಾತನಾಡೋದೇ ಇಲ್ಲ. ಯಾಕಂದರೆ ಅದು ನನ್ನ ಆದ್ಯತೆ ಅಲ್ಲ. ಆದರೂ ನನ್ನನ್ನು ನೆಗೆಟಿವ್ ಆಗಿ ಚಿತ್ರಿಸ್ತಿದ್ದಾರೆ ಅಂತಂದರೆ, ಒಂದು ಅಭಿಮಾನಿಗಳೆಲ್ಲ ವೀರಪುತ್ರ ಶ್ರೀನಿವಾಸ್ ಇದ್ದಾರೆ ಅನ್ನೋಂತಹ ಭ್ರಮೆ. ಯಾರೂ ಇಲ್ಲ ನನ್ನ ಜೊತೆಗೆ ಒಂದು 1000-2000 ಜನ ಇರ್ಬೋದು, ಕರೆದ ತಕ್ಷಣ ಬರ್ಬೋದು. ಬಿಟ್ಟರೆ ಲಕ್ಷಾಂತರ ಜನ ಇದ್ದಾರೆ, ಅವ್ರು ಯಾರೂ ಬರಲ್ಲ. ಆದರೆ ಇವ್ರಿಗೇನೋ ವಿಷ್ಣುವರ್ಧನ್ ಶ್ರೀನಿವಾಸ ಜೊತೆಗೆ ತುಂಬ ಅಭಿಮಾನಿಗಳಿರ್ಬಿಟ್ಟಿದ್ದಾರೆ. ಅಥವಾ ಇವನು ಅವ್ರಿಗೆ ಹೇಳ್ಕೊಡ್ಬಿಡೋದು, ನೀವು ಎಲ್ಲ ಅಭಿಮಾನಿಗಳು ಕೊಡಿ, ಶ್ರೀನಿವಾಸ್ ಯಾರ ಜೊತೆಗೆ ಎಷ್ಟು ಅಭಿಮಾನಿಗಳ ಜೊತೆ ಮಾತನಾಡ್ತಾನೆ ಅಂತ. ನಾನು ಯಾರ ಜೊತೆಗೂ ಮಾತನಾಡೋದೇ ಇಲ್ಲ. ಮತ್ತು ಒಂದು ವಾಟ್ಸಪ್ ಗ್ರೂಪಲ್ಲೂ ಕೂಡ ನಾನಿಲ್ಲ. ಯಾವ ವಿಷ್ಣು ಸೇನಾ ಸಮಿತಿ ವಾಟ್ಸಪ್ ಗ್ರೂಪಲ್ಲೂ ಇಲ್ಲ. ನಂದೇನೇ ಇದ್ದರೂ ಕೂಡ, ಯಾಕೆ ಅಂತಂದರೆ ಇರಬಾರ್ದು ಅಂತಲ್ಲ, ನಂದೇನೇ ಇದ್ರೂ ಕೂಡ ತೆರೆದ ಪುಸ್ತಕ ಆಗಿರಬೇಕು. ನಾನು ಆ ಗ್ರೂಪಲ್ಲಿ 4 ಗೋಡೆ ಮಧ್ಯೆ ಹೇಳೋ ಬದಲು ಫೇಸ್ಬುಕ್ಕಲ್ಲಿ ಬಂದು ಬಹಿರಂಗವಾಗಿ ಹೇಳ್ತೀನಿ, ನನ್ನನ್ನು ಇಲ್ಲೇ ಫಾಲೋ ಮಾಡಿ. ಸೊ ನಿಮಗೇನೇ ಮಾಹಿತಿ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಒಬ್ಬ ಅಧ್ಯಕ್ಷನಾಗಿ ನೀವೇನೋ ನಿರೀಕ್ಷೆ ಮಾಡಿದರೆ, ಸೊ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಅಂತ ಹೇಳಿ. ನನ್ನ ಇದುವರೆಗಿನ ಯಾವುದೇ ಮೀಟಿಂಗ್ ಕರೆಯೋದಾಗಲಿ, ಯಾವುದೇ ಪ್ರೋಗ್ರಾಮ್ ಮಾಡೋದಾಗಲಿ, ಏನೇ ಸೇರಿ ವಿವಾದ ಆಗಲಿ, ವಿಷಯ ಇರಲಿ, ಎಲ್ಲೋ ಸೋಷಿಯಲ್ ಮೀಡಿಯಾದ ಮುಖಾಂತರನೇ ಮಾಡಿದ್ದೀನಿ ಹೊರತು ಗುಟ್ಟಾಗಿ ಏನೂ ಮಾಡಿಲ್ಲ ನಾನು. ಸೊ ಈ ಕಾರಣಕ್ಕೋಸ್ಕರ ನಾನು ಈಗ ಬಂದು ಫೇಸ್ಬುಕ್ಕಲ್ಲಿ ಹೇಳಿದ್ದೀನಿ ಅಂತಂದರೆ ಒಂದಷ್ಟು ಜನಕ್ಕೆ ಇದು ಇನ್ವಿಟೇಷನು ಅಂತ ಮನವರಿಕೆ ಆಗಿಬಿಟ್ಟಿದೆ. ಮತ್ತು ಈ ವಿಷಯದ ಗಂಭೀರ್ಯತೆ ಕೂಡ ಅವ್ರು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡೀತಾ ಇದ್ದಾರೆ. ಆದರೆ ಲಕ್ಷಾಂತರ ಜನ ಇದ್ದಾರಲ್ಲ, ಅವ್ರು ಯಾರೂ ಬರಲ್ಲ. ಕರೆಕ್ಟ್, ಅವರಲ್ಲೆಲ್ಲೋ ಇರ್ತಾರೆ. ಈ ವಿಚಾರವಾಗಿ ಬರೀ ಫ್ಯಾನ್ಸ್ ಬಿಟ್ಟರೆ, ಸುದೀಪ್ ಸರ್ ಬಿಟ್ಟರೆ, ನೀವು ಬಿಟ್ಟರೆ ಯಾವ ಚಿತ್ರೋದ್ಯಮದ ಯಾರೊಬ್ಬರು ಕೂಡ ಮಾತಾಡ್ತಾ ಇಲ್ಲ. ಅದನ್ನೇ ನೀವು ಮಾಧ್ಯಮದವ್ರು ನೀವು ವಿಚಾರಿಸ್ಕೊಳ್ಳಿ ಸರ್. ನಮಗೂ ಹೇಳಿ ಮನೆಯ ಹಿರಿಯ ಕುಟುಂಬದವರು ಸರ್. ವಿಷ್ಣುವರ್ಧನ್ ಅಂತಂದರೆ ಚಿತ್ರರಂಗದ ಎಂಬ ಕುಟುಂಬದ ಹಿರಿಯ ಸದಸ್ಯ. ಅವ್ರ ಮನೆಯ ಹಿರಿಯ ಸದಸ್ಯನಿಗೆ ಗೌರವ ಕೊಡೋದು ಇವ್ರಿಗೆ ಗೊತ್ತಿಲ್ಲ ಅಂತಂದರೆ ಇವರ ಸಂಸ್ಕಾರಕ್ಕೆ ಕಮ್ಮಿ ಆಯಿತೆ ಹೊರತು ಅವ್ರ ಘನತೆ ಕಡಿಮೆ ಆಗಿಲ್ಲ ಅಲ್ವಾ? ಇವ್ರ ಸಂಸ್ಕಾರ ಕಡಿಮೆ ಆಯಿತು. ಸೊ ಅದರಿಂದ ಇವ್ರ ಸಂಸ್ಕಾರ ಹೆಚ್ಚಿಸ್ಕೋತಾರೋ ಬಿಡ್ತಾರೋ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಬಟ್ ಯಜಮಾನರ ಘನತೆ ಅಂತೂ ಏನು ಕಡಿಮೆ ಆಗಲ್ಲ. ಎಸ್ ಸರ್. ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳು, ಅಂದರೆ ವಿಷ್ಣು ಸ್ಮಾರಕದ ಕುರಿತಂತೆ ಯೋಜನೆ. ಸೆಪ್ಟೆಂಬರ್ 18 ಒಳಗಡೆ ಯಜಮಾನರ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯ ಒದಗಿಸ್ತೀವಿ. ಇದು ಭರವಸೆ ಅಲ್ಲ, ಅಭಿಮಾನದ ಮಾತು. ಖಂಡಿತವಾಗ್ಲೂ ಆಗುತ್ತೆ. ಸೊ ಮುಂದಿನ ಯೋಜನೆ ಪುಸ್ತಕ ಸಂತೆ ನವೆಂಬರ್ 14-15ಕ್ಕೆ ಮತ್ತದೇ ಪುಸ್ತಕ ಸಂತೆ. 2.5 ಲಕ್ಷ ಜನ ಸೇರಿಸಬೇಕು. ಈ ಸಲ ಓದುಗರನ್ನು ಸೆಳಿಬೇಕು, ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಉತ್ಸಾಹ ತುಂಬಬೇಕು ಅನ್ನೋಂಥ ಆಸೆ ಇದೆ. ಜೊತೆಗೆ TN ಸೀತಾರಾಮ್ ಅವರ ಜೊತೆಗೆ ಸೇರಿಕೊಂಡು ಒಂದು ಕನ್ನಡದ ಜಾಗತಿಕ ಕಥೆಗಳನ್ನು, ಕಾದಂಬರಿಗಳನ್ನು, ಸೊ ಒಂದು ಕಥಾ ಸೀರೀಸ್ ಅಂತ ಹೇಳಿ ಮಾಡಿ ಒಂದು 1000 ಎಪಿಸೋಡನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ವೀರಲೋಕದ ಮೂಲಕ. ದಾಖಲೆ ಅದೊಂದು ಹೀಗೆ ಒಂದಷ್ಟು ಕೆಲಸಗಳು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಉದ್ಯಮ ಇದೆ, ಕುಟುಂಬ ಇದೆ. ಎಸ್, ಇಷ್ಟೊತ್ತು ಸಾಕಷ್ಟು ವಿವರಗಳನ್ನು ವೀರಕಪುತ್ರ ಶ್ರೀನಿವಾಸ್ ಅವರು
ನಮ್ಮೊಂದಿಗೆ ಹಂಚಿಕೊಂಡ್ರು. ಅಂದರೆ ಸಾಹಿತ್ಯ ಲೋಕದಲ್ಲಿ ಹೊಸ ಕ್ರಾಂತಿ ಹುಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆ ನಿಟ್ಟರು. ಆ ಹೆಜ್ಜೆನಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಒಂದಷ್ಟು ಓದುಗರನ್ನು ಕೂಡ ಅವರು ಹುಟ್ಟಾಕಿದ್ದಾರೆ. ಒಂದು ದೊಡ್ಡ ಸಂಸ್ಥೆ ಕಟ್ಟಿದರು, ಪುಸ್ತಕ ಉದ್ಯಮಿಯಾದರು. ಅದರ ಜೊತೆಗೆ ಸಾಮಾಜಿಕವಾಗಿ ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಕನ್ನಡಕ್ಕೆ ಧ್ವನಿ ಎತ್ತುತ್ತಲೇ ಇದ್ದಾರೆ. ಅದರ ಜೊತೆಯಲ್ಲಿ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಅವರ ಸ್ಮಾರಕದ ಏನು ಅದೇ ಜಾಗದಲ್ಲಿ ಆಗಬೇಕು ಅಂತೇಳಿ ಹೋರಾಟ ನಡೆಸ್ತಾ ಇದ್ದಾರೆ. ಸೊ ಅದು ಕೂಡ ಈಗ ಅವರು ತುಂಬ ಎಲ್ಲ ಕನ್ನಡದ ಅನೇಕ ಅಭಿಮಾನಿಗಳ ಜೊತೆ ಸೇರಿ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅಲ್ಲೇ ಸ್ಮಾರಕ ಮಾಡೇ ತೀರ್ತೀವಿ ಅನ್ನೋ ಕಿಚ್ಚು ಕೂಡ ಅವರಲ್ಲಿದೆ. ಆದಷ್ಟು ಬೇಗ ಅವರ ಎಲ್ಲ ಆಶಯಗಳು ಈಡೇರಲಿ ಅಂತ ಹೇಳ್ತಾ, ಸರ್ ನಮ್ಮ ಪಾಡ್ಕಾಸ್ಟ್ಗೆ ಬಂದು ಸಾಕಷ್ಟು ಮಾತಾಡಿದಿರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಪ್ರೀತಿಸುವ ಗೌರವಿಸುವ ಬರಹಗಾರರು ನೀವು. ನಿಮ್ಮ ಚಾನಲ್ಗೆ ಶುಭವೇ ಆಗಲಿ ಮತ್ತು ನಿಮಗೆ ಜಾಸ್ತಿ ಶುಭವಾಗಲಿ. ನಿಮ್ಮ ಬರಹಗಳನ್ನು ಓದಲಿಕ್ಕಾದ್ದೀನಿ. ಈ ಮಾಧ್ಯಮಕ್ಕಿಂತ ನಿಮ್ಮ ಬರಹಗಳು ನನಗೆ ಇಷ್ಟ. ಸೊ ಬರಹಗಳ ರೂಪದಲ್ಲೂ ಕೂಡ ನೀವು ಸಿಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.